ಅವನಿಗೆ ಗದೆಯಿಂದ ಹೊಡೆದು ಎದೆಗೆ ಬೀಳಿಸ್ತಾರೆ. ಆಮೇಲೆ ಖಡ್ಗವನ್ನು ತೊಗೊಂಡು ಅವನ ಎದೆಯ ಮೇಲೆ ಚುಚ್ಚುತ್ತಾರೆ ಎಲ್ಲ ಕಡೆ. ಸಂಚಖಾನ ಅದೊಂದು ರಕ್ತದ ಮೊಡ ಆದಾಗ ಆಯ್ತಂತೆ. ಅದನ್ನು ಹೇಳ್ತಾರೆ. ಕೃತ್ವಾಸ್ಯ ವಕ್ಷಸಿ ಉರುಸತ್ತಟಾಕಂ ಪಪೌ ನಿಕಾಮಂ ತೃಷಿತೋ ಅಮೃತೋಪಮಂ ತಚ್ಛೋಣಿತಾಂಭೋ ಭ್ರಮದಕ್ಷಮೇನಂ ಸಂಸ್ಮಾರಯಾಮಾಸ ಪುರಾಕೃತಾನಿ. ಕೃತ್ವಾ ಅಸ್ಯ ವಕ್ಷಸಿ ಉರುಸತ್ತಟಾಕಂ ಪಪೌ ನಿಕಾಮಂ ತೃಷಿತಃ ಅಮೃತೋಪಮಂ ತಚ್ಛೋಣಿತಾಂಭಃ ಭ್ರಮದಕ್ಷಂ ಏನಂ ಸಂಸ್ಮಾರಯಾಮಾಸ ಪುರಾಕೃತಾನಿ. ಅಸ್ಯ ವಕ್ಷಸಿ ಉರುಸತ್ತಟಾಕಂ ಕೃತ್ವಾ, ಅವನ ಎದೆಯಲ್ಲಿ ದೊಡ್ಡ ಒಂದು ಸರೋವರ ಆದಾಗ, ದೊಡ್ಡ ಮಹಾದೈತ್ಯ. ಪಪೌ ನಿಕಾಮಂ ತೃಷಿತಃ ಅಮೃತೋಪಮಂ, ತೃಷಿತಃ ಅತ್ಯಂತ ಬಾಯಾರಿದವನು, ಅಮೃತೋಪಮಂ ಅಮೃತವಾದವನ್ನು ಹ್ಯಾಕೆ ಕುಡಿಬೇಕು, ಹಾಗೆ ನೀರನ್ನು ಹ್ಯಾಕೆ ಕುಡಿಬೇಕು, ಹಾಗೆ ಅಮೃತೋಪಮವಾದಂತಹ ಜಲವನ್ನು ಕುಡಿ ಅವರ ರಕ್ತವನ್ನು ಪಾನ ಮಾಡಿದರು ಅಂಥೇಳಿ. ತಚ್ಛೋಡಿತಂಭಃ ಭ್ರಮದಕ್ಷಮೇನಂ ಸಂಸ್ಮಾರಯಾಮಾಸ ಪುರಾಕೃತಾನಿ. ಏನು ಕುಡಿದಿದ್ದು? ತಚ್ಛೋಣಿತಾಂಭಃ ತೃಷಿತಃ ಅಮೃತೋಪಮಂ ತಚ್ಛೋಣಿತಾಂಭಃ ನಿಕಾಮಂ ಪಪೌ. ಬಾಯಾರಿದವನು ಅಮೃತವನ್ನು ನೀರನ್ನು ಕುಡಿಯೋಕ್ಕೆ ಹೇಗೆ ಹೋಗ್ತಾರೋ ಹಾಗೆ ಅಮೃತ ಸರಸವಾದಂಥ ಅವನ ರಕ್ತ ಎಂಬ ನೀರನ್ನು ಕುಡಿದ್ರು. ಭ್ರಮದಕ್ಷಮೇನಂ, ಅವನ ನೋವಿನಿಂದ ಎಲ್ಲ ಕಣ್ಣು ತಿರುಗ್ತಾ ಇದೆ ಅವನ್ನೆಲ್ಲ. ಸಂಸ್ಮಾರಯಾಮಾಸ ಪುರಾಕೃತಾನಿ, ಸುಮ್ಮನೆ ಕೊಲ್ಲೋದಿಲ್ಲ, ಸಂಸ್ಮಾರಯಾಮಾಸ ಪುರಾಕೃತಾನಿ. ಅವನೇನೇನು ಪಾಪ ಮಾಡಿದ್ದ ಎಂಬುದನ್ನೆಲ್ಲ ನೆನೆಸ್ಪಿ ತರ್ತಾ ಇದ್ದಾರೆ. ಅದೇ ಹೊತ್ತಲ್ಲಿ ಏನು ಮಾಡ್ತಾನೆ, ಎಷ್ಟು ದುಷ್ಟ ಆದರೆ ದುರ್ಯೋಧನ ಇವನು ಹಾಗೇನೆ. ಆ ಕಾಲಕ್ಕೆ ಕೂಡ ದುಃಖ ಇಲ್ಲ ಅವನಿಗೆ, ಹಠ. ಇದೇ ಕೈಯಿದ್ದಾರೆ ವಸ್ತ್ರ ಹಿಡಿದು ಅಂತ ಹೇಳಿ, ಇದೇ ಕೈಯಿಂದ ಅಂತ ಹೇಳಿ ಆಗ ಅವನ ಕೈ ಕಿತ್ತೆಸಿದ್ದಾರೆ. ಆ ಕಡೆ ಕೈ ಕಿತ್ಬಿಟ್ಟು ಆ ಕಡೆ ಎಸಿದ್ದಾರೆ. ಅಂದರೆ ಅಷ್ಟು ಅಂಥ ದುರಹಂಕ. ಆ ಹೊತ್ತೆ ಸಾಯ್ತಾ ಇದ್ದು ಗೊತ್ತಿದ್ದರೂ ಕೂಡ ಅವನಿಗೇನಾಗಲಿಲ್ಲ, ಪಶ್ಚಾತ್ತಾಪ ಬರಲಿಲ್ಲ. ಪಶ್ಚಾತ್ತಾಪ ಬಂದರೆ ಬಂದು ಪ್ರಾಯಶ್ಚಿತ್ತಕ್ಕೆ ಅವಕಾಶ ಇರುತ್ತೆ, ಪಶ್ಚಾತ್ತಾಪನೇ ಬರಲಿಲ್ಲ. ಹಾಂ ಹೌದು, ನೆನಪು ಮಾಡಿ, ಎಲ್ಲದೂ ನೆನಪು ಮಾಡ್ತಾರೆ. ಏನೇನು ಅದಕ್ಕೆ ಸಂಸ್ಮಾರಯಾಮಾಸ ಪುರಾಕೃತಾನಿ. ಹೇಗೆ ಸುಮ್ಮನೆ ಜಡ್ಜ್ಮೆಂಟ್ ಕೊಡೋದಿಲ್ಲ, ಅವ್ನು ತಪ್ಪು ಅಪರಾಧ ಏನು ಅಂಥೇಳಿ ಹೇಗೆ ಜಡ್ಜ್ಮೆಂಟ್ ಕೊಡ್ತಾರೋ ಹಾಗೆ ಭೀಮಸೇನ ದೇವರು ಯಾರನ್ನೂ ಸಂಹಾರ ಮಾಡಬೇಕಾದ್ರೂ ಕೂಡ ಆ ರೀತಿ ಹೇಳಿಕೊಳ್ತಾರೆ. ವಾಕ್ಸಾಯಕಾಂಶ್ಚ ಅಸ್ಯ ಪುರಾ ಸಮರ್ಪಿತಾನ್ ಸಂಸ್ಮಾರಯಾಮಾಸ ಪುನಃ ಪುನರ್ಭೃಶಂ ದಂತಾಂತರಂ ನ ಪ್ರವಿವೇಶ ತಸ್ಯ ರಕ್ತಂ ಹಿ ಅಪೇಯಂ ಪುರುಷಸ್ಯ ಜಾನತಃ. ವಾಕ್ಸಾಯಕಾಂಚ ಅಸ್ಯ ಪುರಾ ಸಮರ್ಪಿತಾನ್ ಸಂಸ್ಮಾರಯಾಮಾಸ ಪುನಃ ಪುನಃ ಭೃಶಂ. ಹೇಳ್ತಾರೆ ವಾಕ್ಸಾಯಕಾನ್, ವಾಗ್ಬಾಣಗಳನ್ನು, ಕೆಟ್ಟ ಕೆಟ್ಟ ಮಾತುಗಳು ಬಾಣದಾಗಿರುತ್ತಲ್ಲ, ಅದಕ್ಕೆ ವಾಗ್ಬಾಣಗಳನ್ನು ಹಿಂದೆ ಅವನೇನೇನಿದ್ದ ಏನಂತ, ನೀವೆಲ್ಲ ಗೌ ಹೇಳ್ತಾ ಕುಣಿದಿದ್ದ, ಅವ್ರ ಸುತ್ತ ಕುಣಿದಾಟ ಮಾಡಿದ್ದ, ಗೊತ್ತಾಯ್ತಾ? ನೀವೆಲ್ಲ ದನಗಳು, ಕಾಡಿಗೆ ಹೋಗ್ತಕ್ಕಂಥ ದನಗಳು ಅಂತ ಅಪಹಾಸ್ಯ ಮಾಡಿದ್ದ. ಅದನ್ನೆಲ್ಲ ನೆನಪು ಮಾಡ್ತಾರೆ ಈಗ. ಸಾಂಸ ಪುನಃ ಪುನರ್ಭೃಶಂ ಇಷ್ಟು ಹೇಳಿ ನೆನಪು ಮಾಡ್ತಾ ಹಾಗೆ ಮಾಡ್ತಿರೋದು. ಆಗ ರಕ್ತ ಕುಡಿದ್ರಲ್ಲ ತಪ್ಪಲ್ಲ ಅಂದ್ರೆ ಹೇಳಿದ್ದೇನೀಗ ನೋಡೋ ಜನಕ್ಕೆ ಕಂಡಿದ್ದ ಆ ರೀತಿ. ನಿಜವಾಗಲೂ ಏನಾಯಿತು ಅಂದರೆ ದಂತಾಂತರಂನ ಪ್ರವಿವೇಶ ತಸ್ಯ ರಕ್ತಂ ಹಿ ಅಪೇಯಂ ಪುರುಷಸ್ಯ. ಬಯಲು ಹೀಗೆ ಮುಟ್ಸೋದು ಹಾಕೋದು ಅಷ್ಟೇ ಹೊರತು ಏನು ಮಾಡಿದ್ದಲ್ಲ, ಅದು ನಿಜವಾಗಲೂ ರಕ್ತ ಕುಡಿದಿದ್ದಲ್ಲ. ಹಾಕ್ಕೊಂಡು ದಂತಾಂತರ ಹಲ್ಲಿನೊಳಗೆ ಬಾಯಲ್ಲಿ ಬಿದ್ದರೆ ಹಲ್ಲಿಗೂ ಮುಟ್ಟಲಿಲ್ಲ ಅಂತ ಹೇಳಿದ ಮೇಲೆ ಹಾಕ್ಕೊಂಡೇ ಇಲ್ಲ ಅಂತ ಅರ್ಥ. ಹಿಡಿಯೋದು ಚೆಲ್ಲೋದು ಅಷ್ಟೇ ಹೊರತು ಬಾಯಲ್ಲಿ ಹಾಕ್ಕೊಂಡಿದ್ದು ಮಾಡಿದ್ದಲ್ಲ. ಸೋಯಂ ಪುರುಷಸ್ಯ ಜಾನತಃ. ಏಕೆ? ರಕ್ತನೇ ಮೊದಲು ಅಪೇಯ, ನರರಕ್ತ ಇನ್ನೂ ಅಪೇಯ, ಅದು ಸಂಬಂಧಿಯ ರಕ್ತ. ಯಾವ ದೃಷ್ಟಿಯಿಂದ ರಕ್ತಪಾನಾದಿ ಮಾಡೋಕ್ಕೆ ಅವಕಾಶವೇ ಇಲ್ಲ, ಅವ್ರು ಮಾಡಲಿಲ್ಲ. ಸೊ ಭಾಗವತ ಧರ್ಮವನ್ನು ಅವರು ತಪ್ಪಿದರು ಅಂತ ಯಾರು ಹೇಳೋದಾದರೆ ಅಭಕ್ಷ ಭಕ್ಷಣ ಅಪೇಯ ಪಾನ ಏನವು ದೊಡ್ಡ ದೋಷ. ಅಪೇಯ ಪಾನ, ಪೇಯ ಅಂದರೆ ಕುಡಿಯೋದು, ಅಪೇಯ ಅಂದರೆ ಕುಡಿಯಲೇಬಾರದ್ದು. ಅದನ್ನು ಕುಡಿದ್ರೆ ಎಷ್ಟು ಪಾಪ ಬರುತ್ತೋ ಅದು ಅಪೇಯ ಪಾನ ಅಂತ ಕರೀತಾರೆ. ಅಗಮ್ಯಾಗಮನ, ಗೊತ್ತಾಯ್ತಾ? ಅಕರ್ತವ್ಯ ಅಕರಣ ಹೀಗೆಲ್ಲ ಹೇಳ್ತಾರೆ. ಅಕರ್ತವ್ಯ ಕರಣ, ಕರ್ತವ್ಯ ಅಕರಣ, ಅವೆಲ್ಲ ಮಹಾಪಾಪಗಳು. ಇಲ್ಲ 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 ಬಾಯಲ್ಲಿ ಇಟ್ಕೊಂಡ್ರು ಕೂಡ ಇದಲ್ಲ. ಅದು ಹಾಕ್ಕೋಬೇಕಾಕಿ ಮತ್ತೆ ನೋಡಿ ಹಿಡಿಯೋದು ಚೆಲ್ಲೋದು ಅಷ್ಟೇ. ಇಲ್ಲ
ಹೌದು ಹೌದು ಹೌದು, ಇಲ್ಲ ಇಲ್ಲ ಇಲ್ಲ, ಅದರಿಂದ ಪಾನ ಆಗೋ ಪ್ರಸಂಗನೇ ಇಲ್ಲ, ಪಾನ ಮಾಡಿಯೇ ಇಲ್ಲ. ಇದು ತುಂಬ ಜನ ಗೊತ್ತಿಲ್ಲ. ಇವತ್ತು ನಮ್ಮ ಜನ ಹೇಳ್ಬೇಕಾದ್ರೆ ಹೇಳಿಬಿಡ್ತಾ ಇದ್ದರು ಸಾಮಾನ್ಯ. ಅದು ನಿರ್ಣಯ ನೋಡದೇ ಇದ್ದವ್ರು ಹಾಗೆ ಹೇಳ್ತಾರೆ, ನಿರ್ಣಯ ನೋಡಿದರೆ ಪ್ರಶ್ನೆ ಬರೋದಿಲ್ಲ. ಜೊತೆ ಇವತ್ತು ಬೇರೆ ಭಾಷೆಯವ್ರು ತಿಳ್ಕೊಂಡ್ರೆ ಹಾಗೇ. ಈ ಕನ್ನಡ ಇದರೆಲ್ಲ ಭಾರತ ಅದರೆಲ್ಲ ಓದ್ದವರೆಲ್ಲ ಅದೇನು ತಿಳ್ಕೊಂಡಿರ್ತಾರೆ, ರಕ್ತ ಪಾನ ಮಾಡಿದ ಅಂತಾನೆ. ಆ ದೃಷ್ಟಿಯಿಂದ ಭೀಮಸೇನದ ಬಗ್ಗೆ ಜನಗಳಿಗೆ ಏನಾಗುತ್ತೆ ಒಂದು ರೀತಿ ಕೆಟ್ಟ ಮೊದಲೇ ಒಳ್ಳೆ ಭಾವನೆ ಕೊಟ್ಟಿಲ್ಲ ಅವರು. ಈ ಕೆಟ್ಟ ಭಾವನೆ ಒಳ್ಳೆ ವಿಸ್ತಾರವಾಗಿ ಹೇಳಿರೋದ್ರಿಂದ ಅವ್ರ ಬಗ್ಗೆ ಕೆಟ್ಟ ಅಭಿಪ್ರಾಯ ಬರುತ್ತೆ. ಅಂತ ರಾಕ್ಷಸ ಪ್ರವೃತ್ತಿ ಅಂತ ಅನಿಸ್ಬಿಡುತ್ತೆ. ಅಲ್ಲ, ಅದೇನೂ ಮಾಡಿಲ್ಲ ಅವರು. ಜಾನತಃ ಮಹಾಭಾರತಲ್ಲೇ ಬರುತ್ತದೋ. ಇವು ಜನ ಹೇಳಲ್ಲ, ಒಂದು ಎಲ್ಲಿದೋ ಹೇಳ್ತೀರಿ ಅಂತೆ. ಗದಗಿನಲ್ಲಿ ಫಸ್ಟ್ ಟೈಮ್ ಭಾಳ ಹೇಳಿದ್ದು ಭಾಳ ಹಿಂದೆ, ಸುಮಾರು 1972 ಒಳಗೆ. ಆ ಊರಲ್ಲಿ ಕುಮಾರವ್ಯಾಸನ ಭಕ್ತರು ಭಾರಿ ಜಾಸ್ತಿ, ಅದೇ ಊರು. ಅದು ಮಹಾಕವಿ ಸಂಶಯ ಇಲ್ಲ, ಇಂಥ ವಿಷಯಗಳ ಅಲ್ಲ. ಅದು ಇನ್ನೂ ಏನೋ ಮಾಡ್ತಾಯಿದ್ದು, ದ್ರೌಪದಿ ಬರೋದಲ್ಲಿಗೆ ಅಂತ ಹಲ್ಲು ಕಿತ್ತೋದು, ಪಾಚರಿಕೆ ಮಾಡಿ ಅವೆಲ್ಲ ಸುಳ್ಳು ಕಥೆಗಳು, ಏನೇನೂ ಇಲ್ಲ ಅದ್ರೊಳಗೆ. ಗೊತ್ತಾಯ್ತಾ? ಅಲ್ಲಿ ಯಾರು ಸ್ತ್ರೀಯರು ಬಂದೇ ಇಲ್ಲ ಯುದ್ಧರಂಗಕ್ಕೆ, ಒಬ್ಬ ಹೆಂಗಸು ಬಂದಿಲ್ಲ. ಯಾರು ಪಾಂಡವರು ಇದ್ರೊಳಗೆ ಸೇವಕಿಯರು ಬೇರೆ, ಇವ್ರು ಯಾರೂ ಬಂದಿಲ್ಲ. ಸುಳ್ಳು ಕಥೆ. ಯಾಕೆ ಇವರಿಗೆ ಹೇಳಿದಲ್ಲ, ಪ್ರಸಾದ ಒಬ್ರು ಮಾಡೋದು ಇನ್ನೊಬ್ರು ಮಾಡೋದು, ನೋಡೋದಕ್ಕೆ ಜನಕ್ಕೆ ಭಾರಿ ಇದಾಗಿ ಕಾಣಿಸುತ್ತಲ್ಲ. ಅವರು ತತ್ವ ಮುಖ್ಯ ಅಲ್ಲ, ಏನು ಮುಖ್ಯ ಅವರಿಗೆ? ಆ ಕಾಲಕ್ಕೆ ಇದು ಕ್ರಿಯೇಟ್ ಮಾಡೋದು. ಆ ರೀತಿ ಮಾಡ್ತಾರೆ, ಸರಿಯಲ್ಲ ಅದು. ಹಾಗೆ ಮಾಡ್ತಾರೆ ಅಂದರೆ ಸಿನಿಮಾ ನಾಟಕಗಳಲ್ಲೇ ಇವತ್ತು ರಕ್ತ ಕುಡಿತಾನೆ ಅವನಲ್ಲಿ, ನೋಡೋರು ಏನು ಭಯಾನಕವಾಗಿ ತೋರಿಸ್ತಾರೆ. ಹೇಗಿರುತ್ತದು? ಕುಡ್ದಾಗ ಕಾಣಿಸ್ತಾರೆ. ಆ್ಯಕ್ಚುಲಿ ಒಂದು ಹನಿ ಕೂಡ ಕುಡ್ದಿರೋದಿಲ್ಲ ಅವರು. ಗೊತ್ತಾಯ್ತು? ಆದ್ದರಿಂದ ಕುಡ್ದಂಥ ನಾಟಕ ಮಾಡಿದ್ದೆ ಹೊರತು ಕುಡಿದಿದ್ದ ಅಸುರಮೋಹನ ಕಾರ್ಯ ಮಾಡಿದ್ರು ಅಷ್ಟೇ. ತಪ್ಪು ತಿಳ್ಕೊಳ್ಳಿ, ವಿಚಾರ ತಿಳ್ಕೊಂಡು ಆಮೇಲೆ ಮಾಡ್ಲಿಕ್ಕೆ ಅವಿವೇಕಿಗಳು ಅಷ್ಟೇ. ಹೌದು, ಅದು ಮುಂದೆ ಬರುತ್ತೆ. ಅದು ಈಗಲ್ಲ, ಮುಂದೆ ಬರೋದು ಮಹಾಭಾರತಲ್ಲೇ ಬರುತ್ತೆ. ಸ್ಪಷ್ಟ ಉತ್ತರ ಕೊಟ್ಟಿದ್ದಾರೆ ಅಲ್ಲೇ. ತಥಾಪಿ ಶತ್ರು ಪ್ರತಿಭೀಷಣಾಯ ಪಪೌ ಇವ ಆಸ್ವಾದ್ಯ ಪುನರ್ಭುಷಂ. ನೋಡೋರಿಗೆ ಭಯಾನಕ ದೃಶ್ಯ ಕಾಣಬೇಕು, ಅದಕ್ಕೋಸ್ಕರ ಹಾಗೆ ಮಾಡಿದ್ದೆ ಹೊರತು ಯಾವ ದೃಷ್ಟಿಯಿಂದ ಕೂಡ ಕುಡಿದ ಪ್ರಸಕ್ತಿನೇ ಬಂದಿಲ್ಲ. ಶತ್ರು ಪ್ರತಿಭೀಷಣಾಯ, ಶತ್ರುಗಳನ್ನು ಭೀಷಣ ಅಂಜಿಸ್ಲಿಕ್ಕೆ ಭಯಪಡಲಿಕ್ಕೋಸ್ಕರ ಭಯಪಡಿಸ್ಲಿಕ್ಕೆ ಮಾಡಿದ್ದೆ ಹೊರತು ಬೇರೆ ಅಲ್ಲ. ಪುನರ್ಭುಷಂ ಸ್ಮರನ್ ನೃಸಿಂಹಂ ಭಗವಂತಮೀಶ್ವರಂ ಸಮನ್ಯು ಸೂಕ್ತಂಚ ದದರ್ಶ್ಯ ಭಕ್ತ್ಯಾ. ಸಮನ್ಯು ಸೂಕ್ತಂ ನೃಸಿಂಹಂ ಸ್ಮರನ್ ನೃಸಿಂಹಂ ಭಗವಂತಮೀಶ್ವರಂ ಸಹ ಮನ್ಯು ಸೂಕ್ತಂಚ ದದರ್ಶ್ಯ ಭಕ್ತ್ಯಾ. ಅವ್ರು ಮಾಡ್ತಿದ್ದೇನಾಗ ಭಗವಂತಂ ಈಶ್ವರಂ ನರಸಿಂಹಂ ಸ್ಮರನ್, ಮನ್ಯು ಸೂಕ್ತವನ್ನು ಹೇಳಿ. ಮನ್ಯು ಸೂಕ್ತಕ್ಕೆ ನರಸಿಂಹದೇವರೇ ದೇವತೆ, ಅವರನ್ನು ಸ್ಮರಣೆ ಮಾಡ್ತಾ ಮನ್ಯು ಸೂಕ್ತವನ್ನು ದರ್ಶನ ಮಾಡ್ತಾ ಇದ್ದಾರೆ ಹೊರತು ದದರ್ಶ್ಯ ಭಕ್ತ್ಯ. ದದರ್ಶ್ಯ ಭಾಳ ಮುಖ್ಯ ಇದು. ಮನ್ಯು ಸೂಕ್ತ ಇಂದ್ರ ಪರಮದ್ರ ಅದು ಅನೇಕ ಅರ್ಥ ಮಾಡ್ಕೊಂಡಿರ್ತಾರೆ, ತಪ್ಪು. ಈ ಅರ್ಥದಲ್ಲಿ ಕಂಡವರು ಅವರೇನೆ. ಮನ್ಯು ಸೂಕ್ತ ಮೊದಲು ಇತ್ತೋ ಇಲ್ಲೋ ಅಂತ ಕೇಳಿದರೆ ಈ ಅರ್ಥದಲ್ಲಿ ಇದರ ಪ್ರಸಾರ ಬಂದಿರಲಿಲ್ಲ. ಅವರು ಋಷಿಗಳಾದರು, ಆ ದೃಷ್ಟಿಯಲ್ಲಿ ಋಷಿಗಳು ಹೌದು. ದದರ್ಶ್ಯ ಭಕ್ತ್ಯ ಸಾವತ್ತು ವೇದವ್ಯಾಸರು ಎಲ್ಲ ವೇದಗಳಲ್ಲೂ ಹೊರಗೆ ಹಾಕಿದರು ಅಂದರೆ ಮನ್ಯು ಸೂಕ್ತ ಹೊರಗೆ ಹಾಕಿದರು ಅಂತ ಅರ್ಥ. ಇತ್ತು ಅಂದರೆ ಇತ್ತು ಅಂತ ಅರ್ಥ. ಆದರೆ ಆಚಾರ್ಯ ನೋಡಿದ ಅರ್ಥದಲ್ಲಿ ಇರಲಿಲ್ಲ. ಆಚಾರ್ಯನ ನೋಡಿದ ಅರ್ಥದಲ್ಲಿ ಜನ ತಿಳ್ಕೊಂಡಿರಲಿಲ್ಲ. ಇವತ್ತು ಎಲ್ಲ ವೇದಗಳನ್ನು ಆಯಾ ದೇವತಾ ಪರ ಅಂತ ತಿಳ್ಕೊಂಡವರೇ ಹೆಚ್ಚು. ಮುಖ್ಯ ವಿಷ್ಣು ಪರ ಅಂತ ಹೇಳಿದ್ದ ಆಚಾರ್ಯರು ಹೇಗೋ, ಮನ್ಯು ಸೂಕ್ತ ನರಸಿಂಹ ಪರ ಅಂತ ಹೇಳಿದ್ದು ಆಚಾರ್ಯ. ನರಸಿಂಹ ಸ್ಮರಣೆ ಮಾಡಲಿಕ್ಕೆ ಏನು ಕಾರಣ? ಅದೇ ದೃಶ್ಯ. ಹಿರಣ್ಯಕಶಿಪುವನ್ನು ಸಂಹಾರ ಮಾಡಿದಾಗ ಯಾವ ದೃಶ್ಯ ಜಗತ್ತಿಗೆ ಕಾಣಿಸ್ತೋ ಹಾಗೇ ಕಾಣಿಸ್ತೋ. ಆದ್ದರಿಂದ ಅಲ್ಲೂ ಕೂಡ ಅಷ್ಟೇ, ನೋಡೋದಕ್ಕೆ ಹಾಗೆ ದೃಶ್ಯ ಕಾಣಿಸುತ್ತೆ. ಆ ರೂಪ ಸ್ಮರಣೆ ಮಾಡಿ ಶತ್ರುವನ್ನು ಸಂಹಾರ ಮಾಡಿದರು. ಮನ್ಯು ಸೂಕ್ತಂಚ ದದರ್ಶ್ಯ ಭಕ್ತ್ಯಾ, ಭಕ್ತಿಯಿಂದ ಭಕ್ತಿ ಅವೆಲ್ಲ ಇರಬೇಕಾದ್ರೆ ಅವಾಗ ಜ್ಞಾನ ಇಲ್ಲದೆ ಹೋದರೆ ಭಕ್ತಿ ಬರೋದಿಲ್ಲ. ಈ ಕುಡಿಬೇಕಾದ್ರೆ ಜ್ಞಾನ ಇರೋದಿಲ್ಲ. ಆದ್ದರಿಂದ ಅವ್ರು ಕುಡಿದ ಕೆಲಸ ಮಾಡೇ ಇಲ್ಲ ಅಂತ ಹೇಳ್ತಾರೆ. ಸ್ಮರನ್ ನೃಸಿಂಹಂ ಭಗವಂತಮೀಶ್ವರಂ ಸಮನ್ಯು ಸೂಕ್ತಂಚ ದದರ್ಶ್ಯ ಭಕ್ತ್ಯಾ. ಎಸ್ತೇ ಮನ್ಯೋ, ಯಾವ ಮನ್ಯು ಸೂಕ್ತ ಅದು ಡೌಟ್ ಬೇಡ ಅಂತ ಹೇಳೋದಕ್ಕೆ ಎಸ್ತೇವೋ ಮಸ್ತೆ ಮನ್ಯೋ ಇತ್ಯತೋ. ಎಸ್ತೇ ಮನ್ಯೋ ಎಂಬುದು ನರಸಿಂಹ ಸ್ತೋತ್ರ ಮಾಡಿರ್ಬೋದು, ಯಾವುದೋ ಸೂಕ್ತ ಹೇಳಿರ್ಬೋದು, ಇದೇ ಮನ್ಯು ಸೂಕ್ತವನ್ನು ಹೇಳಿದರು. ಅಂಥ ಸೂಕ್ತಿ ಇನ್ನೂ ನಾಲ್ಕಿರ್ಬೋದು ಅಂದರೆ ಇಲ್ಲ, ಎಸ್ತೇ ಮನ್ಯೋ. ಎಲ್ಲರೂ ಏನು ಹೇಳ್ತಾರೆ ಅದೇ ಸೂಕ್ತವನ್ನೇ ಅವ್ರೇನು ಹೇಳಿದರು, ನರಸಿಂಹ ಪರ ದರ್ಶನವನ್ನು ಮಾಡ್ತಾ ಕೃಷ್ಣಾರ್ಪಣ ಅಂತ ಹೇಳಿ ಸಮರ್ಪಣೆ ಮಾಡಿದ್ದಾರೆ ಹೊರತೇನು ಮಾಡಿಲ್ಲ, ಎಂದೂ ಪಾನ ಮಾಡಿಲ್ಲ. ಏನ ಇರಲೇಬೇಕು. ಸಮಸ್ತ ವೇದಗಳನ್ನು ವೇದವ್ಯಾಸರು ಉದ್ಧಾರ ಮಾಡಿದರು ಅಂತ ಹೇಳಿಬಿಟ್ಟಿದ್ದಾರೆ. ಇನ್ನು ಆಗಲೇ ಎದುರಿಗಿದ್ದಾರೆ, ಎಲ್ಲರೂ ಎದುರಿಗೆ ಕಾಣ ಹಾಗಿದ್ದಾರೆ. ಅಂದಮೇಲೆ ಅದು ಹೇಳಲಿಲ್ಲ ಅಂತ ಹೇಳಕ್ಕೆ ಬರ, ಒಂದು ಅಂಶ ಬಿಟ್ಟರೂ ಕೂಡ ಪೂರ್ಣ ಆಗ್ತಿರಲಿಲ್ಲ. ಮನ್ಯು ಸೂಕ್ತ ಇತ್ತು, ಈ ಅರ್ಥದಲ್ಲಿ ಜಗತ್ತಿಗೆ ಗೊತ್ತಿರಲಿಲ್ಲ, ಅದು ವಿಶೇಷ. ಇವತ್ತು ಭಾಗವತಕ್ಕೆ ಬ್ರಹ್ಮಸೂಕ್ತ ಭಾಷ್ಯ ಇದ್ದವು, ಮಧ್ವ ಭಾಷ್ಯ ಏನು ಮಾಡಿತು, ಹಿಂದಿನ ಭಾಷೆ ನಿರಾಕರಣೆ ಮಾಡಿ ನಿಜವಾದ ಅರ್ಥ ಹೇಳಿದರು. ಅದು ಭಾಷ್ಯ ಅಂತ ಅಷ್ಟೇ ಯಾರು ನೆನಪಾಗುತ್ತೆ ನಮಗೀಗ?
ಆಚಾರ್ಯ ಭಾಷ್ಯ ಅಂತ ಹಾಕೋ ಮನ್ಯು ಸೂಕ್ತ ಅಂತ ಭೀಮಸೇನ ಜ್ಞಾಪಕ ಆಯಿತು. ಅನ್ಯ ದೇವತಾ ಪರ ಅಂತ ತಿಳ್ಕೊಂಡ ಸೂಕ್ತವನ್ನು ವಿಷ್ಣು ಪರವಾಗಿ ನೋಡಿದಾಗ ಮಹತ್ವ ಬಂತು. ಅದು ಆ ದೃಷ್ಟಿಯ ಋಷಿ, ಅರ್ಥದ ಋಷಿ, ಶಬ್ದದ ಋಷಿ, ಅರ್ಥದ ಋಷಿ. ನಮಗೆ ಶಬ್ದ ಕಾಣಿಸ್ತು, ಹೇಳಿಕೊಟ್ರು, ಮುಗೀತು. ಅರ್ಥ ಹೇಳಿಕೊಟ್ರು. ಇವರು ಶಬ್ದ ಹೇಳಿಕೊಟ್ರು, ಇವರು ಅರ್ಥ ಹೇಳಿಕೊಟ್ರು ಅಂತ ಹೇಳೋದಿಲ್ಲ. ಶಬ್ದ ಹೇಳಿಕೊಟ್ಟವ್ರು ಇವರು, ವೇದ ಪಾರಾಯಣ ಹೇಳಿಕೊಟ್ಟವ್ರು ಇವರು, ಅಧ್ಯಯನ ಮಾಡಿಸಿದವರು ಇವರು, ವೇದಾರ್ಥ ಹೇಳಿದವರು ಇವರು ಅಂತ ಹೇಳಿ ಎರಡು ವ್ಯತ್ಯಾಸ ಕಾಣುತ್ತಾ ಇಲ್ಲ ಈಗ. ಆ ರೀತಿಯಲ್ಲಿ ಉಂಟು. ಚಿಕ್ಕ ಕ್ಲಾಸ್ಗಳಲ್ಲೆಲ್ಲ ನಿಯಮಗಳು ಹೇಳ್ತಾರಷ್ಟೇ ಹೊರತು ಎಕ್ಸ್ಪ್ಲೇನ್ ಮಾಡೋದಿಲ್ಲ. ಸಬ್ಸ್ಟ್ಯಾಂಟೇಟ್ ಮಾಡೋ ಪದ್ಧತಿ ಹೇಳ್ಕೊಡೋದಿಲ್ಲ, ಮುಂದೆ ಹೇಳ್ಕೊಡ್ತಾರೆ. ಅವಾಗ ಮುಂದಿನ ಕೋರ್ಸ್ ಅಂತ ಹೇಗೆ ಕರಿತೇವೆ ಹಾಗೆ ಇಲ್ಲ ಅಂತ ಹೇಳ್ದೇ ಈ ರೀತಿ ಇರಲಿಲ್ಲ ಅಂತ ಹೇಳಬೇಕು. ಯಾವುದು ಮೂಲ ಭಾರತ ವಿಷಯ ಬಂದಿಲ್ಲ, ಬೇರೆ ಚಾತುರ್ಮಾಸ ಅದ್ರ ಬೇರೆ ಕಡೆ ಬರುತ್ತೆ. ಆಚಾರ್ಯ ಎಲ್ಲ ಪುರಾಣ ಸೇರಿಸಿ ಬರೆದಿರೋದ್ರಿಂದ ಅಲ್ಲಿ ತೊಗೋಬೇಕಾಗ ಒಂದೇ ಕಡೆ ಹೇಳಿಲ್ಲ ಮನ್ಯು ಸೂಕ್ತ ಅಂತ ಅಲ್ಲಿ ಹೇಳಿಲ್ಲ, ಬೇರೆ ಕಡೆ ಬರುತ್ತೆ. ಧನುರ್ಮಾಸ ಮಹಾತ್ಮೆ ಹೇಳಬೇಕಾದ್ರೆ ಮನ್ಯು ಸೂಕ್ತಕ್ಕೆ ಭೀಮಸೇನ ಕುಂತಿಜಃ ಭೀಮಸೇನ ಋಷಿ ಅಂತಲೇ ಹೇಳೋದು. ಪಾನ ಮಾಡಿ ಮಹಾಭಾರತಲ್ಲೇ ಬರುತ್ತಲ್ಲ, ಬೇರೆ ಕಡೆ ಯಾಕೆ ಬರಬೇಕಲ್ಲ? ಎಲ್ಲಿ ಬಂತು ಅಲ್ಲೇ ಬಂದೆ. ಯಾರು ಕುಡಿದ್ರೂ ಅವರೇ ಬಾಯಲ್ಲೇ ಬರುತ್ತೆ. ಯಾರು ಹೇಳಬೇಕು ಅವರಿಗೆ ಹೇಳ್ತಾರೆ. ನಮಗೆಲ್ಲ ಬಂದು ಹೇಳಬೇಕಾಗಿಲ್ಲ, ಯಾರಿಗೆ ಹೇಳಬೇಕಾಗಿತ್ತು? ಆರ್ಡರ್ ಕಾಪಿ ಎಲ್ರಿಗೂ ಕೊಡ್ತಾರಾ? ಎಲ್ರಿಗೂ ಕೊಟ್ಟಿದ್ರೆ ಕಾಪಿ ಹೊಡೋಕ್ಕಾಗ್ತದೆ. ಕನ್ಸಲ್ಟ್ ಅಷ್ಟೇ. ಉಳಿದವರು ಆ ರಿಕ್ವೆಸ್ಟ್ ಸ್ಪೆಷಲ್ ಕೇಸ್ನಲ್ಲಿ ತೊಗೊಳ್ಬೋದೇ ಹೊರತು ಅಪ್ಲೈ ಮಾಡಿ ತೊಗೋಬೇಕಾಗಲ್ಲ, ತೊಗೊಳಕ್ಕೆ ಬರೋದಿಲ್ಲ. ಇವರಿಗೆ ಕೊಡ್ತಾರೆ. ಪಾರ್ಟ್ ಆಫ್ ದಿ ಇದು ಅದು ಕೇಸನ್ನು ಅವ್ರಿಗೆ ಕೊಡೋದು ಕೂಡ ಏನದು ಪಾರ್ಟ್ ಆಫ್ ಜಡ್ಜ್ಮೆಂಟ್. ಅದು ಅವ್ರಿಗೆ ಜಡ್ಜ್ಮೆಂಟ್ ಕೊಡದೆ ಅವ್ರ ಕಾಪಿ ಕೊಡೋದು ಜಡ್ಜ್ಮೆಂಟನ್ನು ಏನರ್ಥ? ತಪ್ಪು ಮಾಡಿದ್ರೆ ಹಾಗೆ ಜಡ್ಜ್ಮೆಂಟ್ ಕೊಡ್ತಾರೋ, ಸರ್ಟಿಫಿಕೇಟ್ ಡಿಗ್ರಿ ಆಗಿದೆ ಅಂತ ಸರ್ಟಿಫಿಕೇಟ್ ಹಾಕಿ ಕೊಡ್ತಾರೋ ಹಾಗೆ. ಆಮೇಲೆ ರೂಢಿ ಬಂದೋಯ್ತು, ಆಮೇಲೆ ಗೊತ್ತಾಯ್ತು. ಹೌದು ಬಾಕಿಯವ್ರಿಗೆ ಇವತ್ತಿಗೂ ಗೊತ್ತಿಲ್ಲ ಬ್ರಹ್ಮಸೂತ್ರದ ಅರ್ಥ ಹೇಳಿದ್ರೆ ಎಷ್ಟು ಜನ ಗೊತ್ತಾಗಿದೆ? ಆ ಥರ ಬ್ರಹ್ಮಸೂತ್ರ ಅಷ್ಟೇ ಓದಿಬಿಟ್ಟು ಅರ್ಥ ತಿಳ್ಕೊಳ್ಳದೆ ಹೇಗಿದ್ದಾರೋ ಜನ. ಅದೇ ರೀತಿಯಲ್ಲಿ ಮನ್ಯು ಸೂಕ್ತನ ಮನ್ಯು ಋಷಿ ಅಂತ ಹೇಳಿ ತಪ್ಪಲ್ಲ, ಮನ್ಯು ದೇವತಾ ಅಂತ ಹೇಳಿ. ಮನ್ಯು ಯಾರು ಒಂಬತ್ತು ಪ್ರಶ್ನೆ. ಮನ್ಯು ಎಂಬುದು ಮನ್ಯುನೇ ಕರೆಕ್ಟ್. ಮನ್ಯು ಯಾರು? ನರಸಿಂಹದೇವರ ಮನ್ಯುನೇ ಹೊರತು ಈ ಮನ್ಯು ಅಲ್ಲ. ಅದನ್ನು ಹೇಳೋಣ. ಏನು ಹೌದು. ಹಾಂ ನಿತ್ಯ ವೇದಗಳು ನಿತ್ಯ. ಹಾಂ ಹಾಂ ಇಲ್ಲ ವರ್ಣಗಳು ಆ ವಾಕ್ಯ ಉದಾಹರಣೆ ಬರ್ತೋಗಿತ್ತು. ಅನುಗಾಲವು ಚಿಂತವೇ ಜೀವಕ್ಕೆ ಅಂತ ಹೇಳಿದರು. ಆಮೇಲೆ ಪುರಂದರದಾಸರದು ಆ ಕಾಲಕ್ಕೆ ನ್ಯಾಚುರಲ್ ಇವನು ಬಾಯಲ್ಲಿ ಬಂತು. ತುಂಬ ದುಃಖ ಆಗೋಯ್ತು. ಅನುಗಾಲವು ಚಿಂತೆ ಜೀವಕ್ಕೆ ಅಂತ ಹೇಳಿದ. ಪುರಂದರದಾಸರ ಮಾತು ಅಂತ ಗೊತ್ತು, ತನ್ನ ಮಾತಾಗಿ ಹೇಳ್ಬೇಕಾರೀಗ ಗೊತ್ತಾಯ್ತಾ? ತಂದಾಗಿ ಮಾಡ್ಕೊಂಡು ಹೇಳ್ತಾರಲ್ಲ, ಅದು ಏನಂತಾರೆ ಅದಕ್ಕೆ ಋಷಿ ಕಂಡಿದ್ದು ಅಂತ ಹೇಳ್ತಾರೆ. ಋಷಿ ಆ ಮಾರ್ಕ್ಸ್ ನ್ಯಾಚುರಲ್ ಅವ್ರ ಬಾಯಲ್ಲಿ ಬರುತ್ತೆ. ಅವ್ರಿಗೆ ಗೊತ್ತು ನಾನು ಬರೆದಿದ್ದಲ್ಲ ಅಂತ ಗೊತ್ತು ಅವರಿಗೆ, ಗೊತ್ತಾಯ್ತಾ? ಇರೋದು ಗೊತ್ತು. ಪುರಂದರದಾಸ ಹೇಳ್ತಾರೆ, ಎಷ್ಟು ಸತ್ಯವಾಗಿ ಪುರಂದರದಾಸ ಹೇಳ್ತಾರೆ. ಪುರಂದರದಾಸ ಋಷಿ ಅದು ಬಂತು, ಇವರು ಬಾಯಲ್ಲಿ ಬಂತೀಗ. ಅದಕ್ಕೆ ದರ್ಶನ. ಅವ್ರು ಹೇಳ್ತಾರೆ ಅಷ್ಟೇ ಬಂದುಬಿಟ್ರೆ ಅಲ್ಲ, ನಮ್ಮ ಮಾತಾಗಿ ಬಂದಾಗ ಏನಾಯಿತು? ಅರ್ಥ ದರ್ಶನ ಮಾಡಿ ಅನುಭವಿಸಿ ಹೇಳೋದಾಗ ಗೊತ್ತಾಗ. 4 16 ಇದನ್ನು ಎಷ್ಟು ಹೇಳಿದ್ರು ಅಂತ ಹೇಳೋದಿಲ್ಲ, ನಾನು ಪ್ರೂವ್ ಮಾಡ್ತೇನೆ ಅಂತ ಹೇಳ್ತಾರೆ. ಇದು ತಂದಾಗಿ ಮಾಡ್ಕೊಂಡಾದ್ರೆ ಅವಾಗ ಕೋರ್ಸ್ ಕಂಪ್ಲೀಟ್ ಜ್ಞಾನ ಬಂತು ಅಂತ ಅರ್ಥ. ಆ ರೀತಿ ನೋಡೋದು ಅಂತ ಅರ್ಥ. ಆ ಮಾತುಗಳ ಬಾಯಿಂದ ಹಾಗೆ ಕಾಣಿಸುತ್ತೆ, ಹಾಗೆ ಬಂದುಬಿಡುತ್ತೆ. ಆಮೇಲೆ ನೋಡಿದರೆ ಸರಿಯಾಗಿ ಮ್ಯಾಚ್ ಆಗಿ ಇನ್ನೊಬ್ರು ಈ ವೇದ ಹೇಳ್ತಿರ್ತಾರಲ್ಲ. ಬಟ್ ಗುಡಿದವ್ರಿಗೆ ಗೊತ್ತಿರೋದಿಲ್ಲ, ಈ ಗುಂಪಿನವರಿಗೆ ಫಸ್ಟ್ ಟೈಮ್ ಈತನ ಗೊತ್ತಾಗುತ್ತೆ. ಗೊತ್ತಿದ್ದು ಋಷಿಗಳನ್ನ ಕೇಳಿದ್ರೆ ಅವ್ರಿಗೆ ನಮಗೆ ಗೊತ್ತು, ನಾವು ಹೇಳ್ತೀವಿ ಅಂತ ಹೇಳ್ತಾರೆ. ಈಗ ಇದರಲ್ಲಿ ಬ್ಲಾಕ್ ಆಗಿತ್ತು ಈ ಕಡೆಗೆ. ಆಚಾರ್ಯ ಹಾಗೇನೆ ಅದು ಅರ್ಥ ಹೇಳಿದರು ಅಪಾರ ಶಬ್ದಕ್ಕೆ. ಗಲಾಟೆ ಮಾಡಿದರು ಅದನ್ನೊಬ್ಬ ಬೇರೆ ಅರ್ಥ ಹೇಳ್ತೀವಿ ಅಂದರು. ಹೇಳಿ ನಿಮಗೆ ಹೇಳಿ 1000 ಹೇಳಿಕೊಳ್ಳಿ, ಅದು ವೇದದ ಅರ್ಥ ಅಲ್ಲ, ಪರಂಪರೆಯ ಅರ್ಥನೂ ಅಲ್ಲ ಅಂತ ಹೇಳಿದರು. ಪರಂಪರೆ ಗೊತ್ತಿದ್ದವ್ರನ್ನ ಕೇಳಿ ಅಂದರು. ಯಾರಿಗೆ ಗೊತ್ತಿದ್ದಾರೆ ಅಂದರೆ ಈ ಕಡೆಯಿಂದ ಬರ್ತಾರೆ ಒಬ್ಬರು ಹೀಗಿರ್ತಾರೆ, ಅವ್ರನ್ನ ಕೇಳಿ ಇದೇ ಉತ್ತರ ಕೊಡ್ತಾರೆ ಅಂತ. ಆಗ ಆಚಾರ್ಯರ ಬಗ್ಗೆ ಅವ್ರಿಗೇನು ಕುತೂಹಲ ಹುಟ್ಟಿದೆ. ಈಗ ಮೊದಲು ಅಂಥವ್ನು ಬರಬೇಕು, ಅವನು ಹಾಗಿರಬೇಕು, ಕೇಳಿದಾಗ ಅದೇ ಉತ್ತರ ಹೇಳಬೇಕು. ಇದು ಯಾವ ತಪ್ಪಿದ್ರು ಏನು ಇಲ್ಲಿಗೆ? ಅವ್ನು ಬಂದು ಬೇರೆ ಟೈಪ್ ಇದ್ದುಬಿಟ್ರೆ ಮುಗಿದೋಯ್ತು. ಮತ್ತು ಆಚಾರ್ಯ ಈ ದಿಕ್ಕಿಗೆ ಹೋಗಿ ಕಳಿಸಿದ್ರೆ ಯಾರು ಕಳಿಸ್ಕೊಡ್ತಾರೆ ಅಂತ ಆಗ್ತದೆ. ಅವ್ರು ಹೋಗಿದ್ದ ದಿಕ್ಕೇ ಬೇರೆ, ಬಂದಿದ್ದ ದಿಕ್ಕಿನಿಂದ ಬೇರೆ, ಈ ಕಡೆಯಿಂದ ಬರ್ತಾನೆ ಎಲ್ಲ ಹೇಳಿದಾಗ ಎಲ್ಲ ಟ್ಯಾಲಿ ಆಯಿತು. ಅವಾಗ ಅಂದ್ಕೊಂಡ್ರು ಆಚಾರ್ಯ ವೇದಾರ್ಥ ಗೊತ್ತಿದೆ ಅಲ್ಲ, ಏನು ಗೊತ್ತಿದೆ ಅವರಿಗೆ? ಸರ್ವವಿದ್ಯತೆ ರೀತಿ ಪ್ರಚಿತೋಭೂತ್, ಸರ್ವಜ್ಞತೆಗಳು ಅಂತ ಪ್ರಸಿದ್ಧರಾದರು ಅಂತ ಬರ್ತದೆ. ಜ್ಯೋತಿಷ್ಶಾಸ್ತ್ರ ಗೊತ್ತು, ಲಕ್ಷಣಶಾಸ್ತ್ರ ಗೊತ್ತು, ಅವ್ರ ಅರ್ಥ ಹೇಳೋದು ಗೊತ್ತು, ಅವ್ರು ಏನು ಹೇಳ್ತಾನೆ ಗೊತ್ತು. ಇಷ್ಟು ಗೊತ್ತಿರೋದ್ರಿಂದ ಅವರು ಸರ್ವಜ್ಞರು ಅಂತ ಜಗತ್ತಿಗೆ ಗೊತ್ತಾಯಿತು ಅಂತ ತಿಳಿಸಿ. ಅನೇಕ ಋಷಿಗಳಿರ್ಬೋದು, ಅನೇಕ ಅರ್ಥ ಇರಬಹುದು. ಆ ಅರ್ಥದಲ್ಲಿ ಕಾಣಬೇಕು. ಆ ಅರ್ಥದಲ್ಲಿ ಕಾಣೋದು ಭಾರಿ ವಿಶೇಷ.
ಮುಖ್ಯ ಅರ್ಥದಲ್ಲಿ ಕಾಣೋದಕ್ಕೆ ಎಲ್ಲರಿಗೂ ಸಾಧ್ಯ ಇಲ್ಲ. ಪ್ರತಿಯೊಂದನ್ನು ಯಾರು ಪರ ಅರ್ಥ ಕಾಣಬೇಕದನ್ನು ವಿಷ್ಣು ಪರನೇ ಕೇಳಬೇಕು. ಇವತ್ತು ಹೇಳ್ತಾರಲ್ಲ, ಮಠಗಳಿರ್ತಾರೆ, ದೇವಸ್ಥಾನದಲ್ಲಿರ್ತಾರೆ, ಇದು ನಮ್ಮದು ಅಂತ ತಿಳ್ಕೊಬಿಟ್ರೆ ಕಥೆ ಮುಗೀತು. ಅವ್ರು ಏನು ಜ್ಞಾನ ಇರಬೇಕು ಅವರಿಗೆ? ಏನೋ ಕೂತೊಂದು ಕಾಣಿಕೆ ಕೊಟ್ಟ, ಮನೆಗೂ ಇಲ್ಲಕ್ಕೆ ಕೊಟ್ಟಿಲ್ಲ ಅವರು. ಯಾತಕ್ಕೆ ಕೊಟ್ಟಿದ್ದಾರೆ? ಪೂಜೆ ಕೊಟ್ಟು ತೊಗೊಂಡು ಅಲ್ಲಿ ಹೇಳ್ಬೇಕು ಅಷ್ಟೇ ಹೊರತು ಮನೆಗೆ ಈ ಕಡೆ ಪ್ಯಾಕ್ ಮಾಡ್ಕೊಂಡು ಹೋದ್ರೆ ತಪ್ಪದು. ಅಲ್ಲಿರೋ ಪದಾರ್ಥ ಯಾವುದೂ ಮನೆಗೆ ಹೋಗಬಾರ್ದು, ಬಕೆಟ್ ಗಟ್ಟೆ ಹೋಗ್ತಿರುತ್ತೆ. ಗೊತ್ತಾಯ್ತಾ? ಬೇಗ ಆ ಕಡೆ ಇರ್ತಾರೆ ಕೊಡೋದು, ಆ ಕಡೆ ಇಸ್ಕೊಂಡು ಹೋಗ್ತಿರ್ತಾರೆ. ಆ ಥರ ಬೇರೆ ಕೆಲವು ರೈಟ್ ಇದ್ದಾಗ ಲೆಕ್ಕ, ತಮ್ಮ ಮನೆಗೆ ಇಷ್ಟು ಬರಲೇಬೇಕು ಅಂತೇಳಿ. ಹತ್ತಿರ ಕುಡಿತಾರೆ ಅಷ್ಟೇ. ಯಾರು ಹುಳ ಬಿಚ್ಚಿ ಬಚ್ಚಲಿ ಚೆಲ್ತಾರೆ ಕಡೆಗೆ. ಪ್ರಸಾದ ಯಾರು ಇದು ಸೇರಬೇಕಾದನ್ನು ಬಚ್ಚಲಿ ಚೆಲ್ಲಿ ಎಷ್ಟೋ ಪ್ರಸಂಗ ನೋಡಿದ್ದೀನಿ ನಾನು. ದುರ್ವಾಸನೆ ಬಂದೋಗಿರುತ್ತೆ. ಆಸೆ ಅಲ್ಲಿ ಕೇಳೋವರೆಗೂ ಇನ್ನೊಬ್ಬರಿಗೆ ಕೊಡೋಲ್ಲ. ಮತ್ತೆ ಕೆಟ್ಟ ಮೇಲೆ ಯಾರಿಗೂ ಕೊಟ್ಟರು ಉಪಯೋಗ ಇಲ್ಲ. ಅದೆಲ್ಲ ಏನು ಯಾತಕ್ಕೆ ಭ್ರಮೆ ಇದು? ನಮ್ಮದು ಅಂತ ತಿಳ್ಕೊಂಡಕ್ಕಾದ ಅನಾಹುತ. ನಮ್ಮದಲ್ಲ, ವಿಲೇವಾರಿ ಮಾಡಬೇಕು ಅಲ್ಲಿಗೇನೆ. ಅದಿಷ್ಟು ಕೊಟ್ಟು ಮುಗಿಸಿಬಿಡ್ಬೇಕು ಅಷ್ಟೇ ಹೊರತು ಒಂಚೂರು ವೇಸ್ಟ್ ಆಗಬಾರ್ದು. ಶ್ರೇಷ್ಠ ಪ್ರಸಾದ. ಯಸ್ತೆ ಮನ್ಯೋ ಇತ್ಯತೋ ನಾರಸಿಂಹಂ ಸೋಮಂ ತಸ್ಮೈ ಚ ಅರ್ಪಯತ್ ಶೋಣಿತಾಖ್ಯಂ. ಶೋಣಿತ ಅಂತಕ್ಕಂಥ ಅದನ್ನು ಏನು ಮಾಡಿ ಸೋಮರಸವನ್ನಾಗಿ ಅರ್ಪಣೆ ಮಾಡಿದರು. ಇಲ್ಲಿ ಅರ್ಪಣೆ ಮಾಡಿದರು ಅಂತ ಅನುಸಂಧಾನ. ಹೇಳಿದ್ರಲ್ಲ, ಇವ್ರು 1000 ರೂಪಾಯಿ ಅವ್ರಿಗೆ ಕೊಡಿ ಅಂತ ಹೇಳಿದರೆ ತೊಗೊಂಡು ದಾರಿಯಲ್ಲಿ ಅಡೆ ಕೆಡಿದ್ರು ಕೊಟ್ಬಿಟ್ಟ. ಮನೆಗೆ ಹೋದ 1000 ಇನ್ನೊಬ್ರಿಗೆ ಕೊಟ್ಟ. ಅದೇ 1000 ರೂಪಾಯಿ ಕೊಟ್ಟಿಲ್ಲ ಅವನು. ಬ್ಯಾಂಕ್ನಲ್ಲಿ ಕೂಡ ಅದೇ ದುಡ್ಡು ನಾವು ಇಟ್ಟು ದುಡ್ಡೇ ವಾಪಸ್ ಕೊಡೋದಿಲ್ಲ. ಪೋಸ್ಟ್ ಆಫೀಸಲ್ಲಿ ಕೊಟ್ಟೆ ಎಂಬುದಲ್ಲಿ ಹೋಗೋದಿಲ್ಲ. ರಾಶಿ ಬಿದ್ದಿರುತ್ತೆ. ಯಾರು ಚೇಂಜ್ ಬೇಕಾದ್ರೆ ಕೊಟ್ಟಾಕ್ಬಿಡ್ತಾರೆ ಆ ಕಡೆ. ಬಟ್ ಆ ವ್ಯಾಲ್ಯೂ ಕೊಡ್ತಾರೆ. ಗೊತ್ತಾಯ್ತಾ? ಶೋಣಿತವನ್ನು ಸೋಮರಸದ ವ್ಯಾಲ್ಯೂನಲ್ಲಿ ಕೊಟ್ಟರು ಅಂತ ಅರ್ಥ. ಅದೇ ಸೋಮರಸ ಅಂತಲ್ಲ. ಗೊತ್ತಾಯ್ತಾ? ಅದು ಇನ್ನು ಆ ಜಾಗದಲ್ಲಿ ಆ ಅನುಸಂಧಾನ ಮಾಡಿ ಕೊಟ್ಟರು ಅಂತ ಅರ್ಥ. ಸುವರ್ಣದಾನ ತೊಗೊಂಡು ಅಂತ 1000 ರೂಪಾಯಿ ಕೊಟ್ಟ. ಸುವರ್ಣದಾನ ಅಂತೆ ಆ್ಯಕ್ಚುಲಿ ಧನ ಅದು. ಕೊಟ್ಟಿರೋದು ಯಾತಕ್ಕೆ ಅವನು? ಸುವರ್ಣಕ್ಕೆ. ಕೌಂಟ್ ಆಗಿದ್ದೇನದು ಸುವರ್ಣನೇ. ಅದು ತೊಗೊಂಡ ನೀವು ಕೊಟ್ಟು ಸುವರ್ಣ ಅಂತ ಹೇಳಿದೆ. ನೀವು ಕೊಟ್ಟು ಸುವರ್ಣ ಅಂತ ಹೇಳ್ತಾರೆ. ಅದು ಕೊಟ್ಟಿದ್ದು ದುಡ್ಡು, ನೀವು ಕೊಟ್ಟಿದ್ದ ಆ ದುಡ್ಡಲ್ಲಿ ತೊಗೊಂಡಿದ್ದರಿಂದ ಅದು ಸುವರ್ಣ ಇದೇನೆ, ಈಕ್ವಿವೆಲೆಂಟ್. ಯುದ್ಧಾಖ್ಯ ಯಜ್ಞೆ ಸೋಮಬುದ್ಧಾರಿ ವಕ್ಷ. ಅದು ಸೋಮ ಸಮರ್ಪಣೆ ಒಳಗೆ ಯಜ್ಞ ಆಗಬೇಕು. ಯಾವುದು ಯಜ್ಞ ಇದು? ರಣಯಜ್ಞ. ಯುದ್ಧಾಖ್ಯ ಯಜ್ಞೆ, ಯುದ್ಧದೇ. ದುಶ್ಯಾಸನ ಹೇಳಿ ಕಳಿಸಿದ್ದು. ದುರ್ಯೋಧನ ಹೇಳಿದ, ದುಶ್ಯಾಸನ ಹೇಳಿ ಕಳಿಸಿದ. ಏನಂತ? ಪಾಂಡವರೇ, ಒಂದು ದಿವಸ ಯಜ್ಞ ಮಾಡ್ತಿದ್ದೆ ಪೌಂಡರಿಗೆ, ಅವರೆಲ್ಲ ಬರಬೇಕು ಅಂತೇಳಿ. ಒನ ಕಳಿಸಿರೋದು ತಾವೇ ಬರಬೇಕು ಅಂತ ಕರೆಯೋದು. ಬಂದರೆ ವ್ರತ ಹೋಯ್ತು ಅಂತ ಗಲಾಟೆ ಮಾಡೋದು. ಗಲಾಟೆ ಮಾಡಿ ಆಗ ಹೇಳಿದ್ರು, ಬಂದೇ ಬರ್ತೀವಿ ನಾವು, ಇದಕ್ಕೆ ಬರೋದಿಲ್ಲ, ಮುಂದೆ ರಣಯಜ್ಞ ಆಗುತ್ತಲ್ಲ, ಬಂದೇ ಬರ್ತೀವಿ. ಇವನಿಗೆ ಹೇಳಿದ್ದು, ಇವನ್ನೇ ಕೊಂದು ನೆನಪು ಮಾಡ್ತಾರೆ ಎಲ್ಲ ಕೂಡ, ಎಲ್ಲ ಜ್ಞಾಪಿಸ್ತಾರೆ ಅವನಿಗೆ. ಅರಿವಕ್ಷ ಇಹೇತಿ ಸಾಮ್ನಾ. ಈಗ ಸೋಮರಸವನ್ನು ಸುರಿಸ್ಬೇಕು. ಅದಕ್ಕೆ ಅರಿವಕ್ಷ, ಅವನು ಎದೆಯನ್ನೇ ತಗೊಳ್ಳೋದು. ಅದು ಅದರಿಂದ ರಕ್ತವನ್ನು ಏನುತ್ತೆ ಹೊರಗೆ ಬಂತು, ಅದನ್ನೇ ಸೋಮಂತ ಅನುಸಂಧಾನದಿಂದ ಅರ್ಪಿಸಿದರು. ಗದಯಾ ವಿಭಿಂದನ್. ಸೋಮರಸವನ್ನು ಕುಟ್ಟಿ ಹೇಗೆ ತೆಗಿಬೇಕು ಹಾಗೆ ಗದೆಯಿಂದ ಒಡೆದು ಅವನು ಪಶು, ಅವನದೇ ಸೋಮರಸ ಅದು. ಆ ರೀತಿ ದೇವರಿಗೆ ಅರ್ಪಣೆ ಮಾಡಿದರು. ಉವಾಚ ವಾಚಂ. ಮತ್ತು ಇನ್ನೊಂದು ಸ್ವಾರಸ್ಯ ಇದೆ, ಕುಡಿದು ಅರ್ಪಣೆ ಮಾಡ್ತಾರೆ ಯಾರು ಗೊತ್ತಾ? ಕುಡಿದರ್ಪಣೆ. ಇವು ಭವಿಷ್ಯ ಕುಡಿಯೋರ್ಗೆ ನಾವು ಕುಡಿದಿದ್ದು ಕೊಡಬಾರ್ದು, ಅಷ್ಟಾದ್ರೂ ಜ್ಞಾನ ಇರುತ್ತೆ, ಕೊಡಲಿ ಬಿಡಲಿ ಎಂಜುರ್ಕೊಳ್ಳೋಕ್ಕಾಗಲ್ಲ ಅಂತೇಳಿ. ಅದು ಏನೇನೋ ಅರ್ಥ ಮಾಡಿ ಜನಕ್ಕೆ ತಿಳಿಯೋದೇ ಇಲ್ಲ. ಅದಕ್ಕೆ ಅವ್ರು ಕುಡಿದಿದ್ದೆ ಅಲ್ಲೇ ಅಲ್ಲ ಅಂಥೇಳಿ. ಉವಾಚ ವಾಚ. ಆ ಪುಣ್ಯ ಸಮರ್ಪಣೆ ಮಾಡ್ತಾರೆ. ಒಟ್ಟು ತಾತ್ಪರ್ಯ ಪುಣ್ಯವನ್ನು ಸಮರ್ಪಣೆ ಮಾಡಿದರು. ಜರಾಸಂಧನ ಕೊಂದು ಎದುರಿಗಿದ್ದ ಕೃಷ್ಣನಿಗೆ ಹಾಗೆ ಅರ್ಪಣೆ ಮಾಡಿದ್ರೆ ಹಾಗೆ ಅಂತ ತಿಳ್ಕೊಬೇಕೇ ಹೊರತು ಇದನ್ನೇ ಕುಡಿ, ನಾನು ಕುಡಿದೆ ನೀನು ಕುಡಿ ಅಂತ ಹೇಳ್ಕೊಟ್ಟಿದ್ದಲ್ಲ. ಇಬ್ಬರು ಕುಡಿಯೋಣ ಅಂತ ಹೇಳಿದರೆ ಜನ ಏನಂತ ಕರ್ತಾರೆ ಅದಕ್ಕೆ? ಅದನ್ನೆಲ್ಲ ಇವತ್ತು ಯಾರೂ ಒಪ್ಪೋದಿಲ್ಲ. ಕೈದಿಗಳನ್ನ ಕೊಂದುಬಿಟ್ಟು ಎಲ್ಲ ರಕ್ತ ಹಂಚಿದ್ರು ಯಾರು ಒಪ್ತಾರಾ? ಅವನು ವಿತ್ ಆಲ್ ರೆಸ್ಪೆಕ್ಟ್ಸ್ ಏನಾಗಬೇಕದು ಬಾಡಿ ಅಷ್ಟೇ. ಅದು ಸಂಬಂಧಪಟ್ಟವ್ರಿಗೆ ಒಪ್ಪಿಸ್ಬೇಕಾದ್ರೆ ಸಿಗದೆ ಹೋದರೆ ತಾವೇ ಸಂಸ್ಕಾರ ಮಾಡ್ತಾ ಇರೋದು, ಬಿಸಾಕೋದಿಲ್ಲ ಎಲ್ಲೋ ಒಂದು ಕಡೆಗೆ. ಹಾಗೆ ಮಾಡಬಾರ್ದು. ಉವಾಚ ವಾಚಂ ಪುರುಷ ಪ್ರವೀರ ಸತ್ಯಾಂ ಪ್ರತಿಜ್ಞಾಂ ಲೋಕಮಧ್ಯೆ ವಿಧಾಯ ಯಹ ಸಪತಯ ತಾ ಅಪತಯೋ ಹಿ ಜಾತಾ ಯಾ ಸಾ ಅಪತಿ ಸಾ ಸಪತಿಶ್ಚ ಜಾತಾ. ಹೇಳಿದ್ದೆಲ್ಲ ಜ್ಞಾಪಿಸ್ತಾ ಇದ್ದಾರೆ. ಉವಾಚ ವಾಚಂ ಪುರುಷ ಪ್ರವೀರ ಸತ್ಯಾಂ ಪ್ರತಿಜ್ಞಾಂ ಲೋಕಮಧ್ಯೆ ವಿಧಾಯ. ಹೇಳಿದರು, ಪಾಪಸ್ಯ ಪೂರ್ವೇಷು ತಥಾದ ಪಾಪೇಷು ಪೂರ್ವಸ್ಯ ತಥಾದಮಸ್ಯ ವಂಶೇ ಕುರುಣಾಂ ಅತಿಧರ್ಮಶೀಲಿನಾಂ ದುಶ್ಯಾಸನಸ್ಯಾಸ್ಯ ವಿದಾರ್ಯ ವಕ್ಷಃ ಪಿಬಾಮಿ ರಕ್ತಂ ಜಗತಃ ಸಮಕ್ಷಂ ಅಂತ ಪ್ರತಿಜ್ಞೆ ಮಾಡಿದ್ರು. ವಸ್ತ್ರಾಪರಣ ಪ್ರಯತ್ನ ಪಟ್ಟಾಗ ಅವರು ಅದನ್ನು ನಡೆಸಿದ್ರು. ಈಗ ಜನರ ಮಧ್ಯೆ ಪ್ರತಿಜ್ಞೆ ಮಾಡಿದ್ದನ್ನು ಜನರ ಮಧ್ಯೆನೇ ತೋರಿಸಿದ್ರು ಅಂತ ಅರ್ಥ. ಏಕಾಂತದಲ್ಲಿ ಮಾಡಿ ತೋರಿಸಿದ್ರಲ್ಲ, ಅದನ್ನು ಮಾಡಿದ ಪ್ರತಿಜ್ಞೆ ಅಂತ ಹೇಳಿದ ಮೇಲೆ ಏನು ಮಾಡಬೇಕಂದ್ರೆ ಸಾಧಿಸಿದ್ದನ್ನು ಜನಕ್ಕೆ ರುಜುವಾತು ಮಾಡಬೇಕು. ಅದನ್ನು ಮಾಡಿದರು. ಉವಾಚ ವಾಚಂ ಪುರುಷ ಪ್ರವೀರ ಪುರುಷಶ್ಚಾಸೌ ಪ್ರವೀರಶ್ಚ ವೀರ ಪ್ರವೀರ ಪುರುಷ ಪ್ರವೀರ
ಪುರುಷರಲ್ಲಿ ಪ್ರವೀರರಾದಂತಹ ಭೀಮಸೇನ ಹಾಗೆ ಮಾಡಿದ್ದು. ಪುರುಷ ಪ್ರವೀರ ಅಂದರೆ ಜೀವಕೋಟಿಯಲ್ಲಿ ಪ್ರಸವರು ಅಂತ. ಕ್ಷರಪುರುಷರಲ್ಲಿ ದೊಡ್ಡ ಕ್ಷರಪುರುಷರಲ್ಲಿ ಗೊತ್ತಾಯ್ತಾ. ಬರೀ ಪುರುಷರು ತೊಗೊಂಡ್ಬಿಟ್ರೆ ನಾರಾಯಣ ಆಗ್ತಾನೆ. ಇಬ್ಬರಲ್ಲಿ ತೊಗೊಂಡಾಗ ನಾರಾಯಣ, ಬರೀ ಜೀವಕೋಟಿ ತೊಗೊಂಡಾಗ ಪುರುಷ ಪ್ರವೀರ ಅಂದರೆ ಯಾರು? ವಾಯುದೇವರು. ಅದಕ್ಕೆ ಪುರುಷ ಪ್ರವೀರ ಸತ್ಯಾಂ ಪ್ರತಿಜ್ಞಾಂ ಲೋಕಮಧ್ಯೆ ವಿಧಾಯ. ಜನರ ಮಧ್ಯ, ಲೋಕ ಅಂದರೆ ಜನಗಳ ಮಧ್ಯದಲ್ಲೇ ಅದನ್ನು ಮಾಡಿ. ಯಾಹ ಸಪತಯ ತ ಅಪತಯೋ ಹಿ ಜಾತಾ. ದ್ರೌಪದಿಯನ್ನು ಅಪಹಾಸ್ಯ ಮಾಡಿದ್ರಿ, ಗಂಡ ಎಲ್ಲ ಸೋತ್ಬಿಟ್ಟಿದ್ದಾರೆ. ಗಂಡಂದ್ರೆ ನಿನ್ನ ಗಂಡಂದರೆ ಇಲ್ಲ ಅಂತ ಹೇಳಿದ್ರಲ್ಲ, ಈ ಗಂಡಂದ್ರೆ ಯಾರಿಗಿಲ್ಲ ಗೊತ್ತಾಯ್ತಾ? ನಿಮ್ಮೆಂಡಂದ್ರೆ ಗಂಡಂದ್ರೆ ಇಲ್ಲ. ದ್ರೌಪದಿ ಸಪತಿ, ನೀವು ಎಲ್ಲ ನಿಮ್ಮವರೆಲ್ಲ ಅಪತಿಗಳಾದರು ಅಂತ ಹೇಳಿದ. ಅದು ತಕಾರ, ಅದೇನಂತ ಅನುಪ್ರಾಸ ಅಲಂಕಾರ. ರಿಪೀಟ್ ಮಾಡಿದರೆ ಅನುಪ್ರಾಸ ಅಂತ ಕರೀತಾರೆ. ಇಡೀ ಪದ ಮಾಡಿದರೆ ಶಬ್ದಾನುಪ್ರಾಸ, ಒಂದು ಅಕ್ಷರ ಮಾಡಿದರೆ ಅಕ್ಷರಾನುಪ್ರಾಸ. ಯಾಹ ಸಪತಯ ತಾ ಅಪತಯ ಹಿ ಜಾತಾ. ಯಾರು ಸಪತಿಗಳು ಅನಿಸ್ಕೊಂಡಿದ್ದಾರಲ್ಲ ಅವರಿಗೆ ಏನಾಗಿದ್ದಾರೆ? ಅಪತಿಗಳಾಗಿದ್ದಾರೆ. ಯಾ ಸಾ ಅಪತಿ, ಯಾರನ್ನು ನೀವು ಸಪತೆ ಬಹುವಚನ ಯಾತಕ್ಕೆ ಅಂದರೆ ಕೌರವರು ಭಾರಿ ಜನ, ಅವ್ರ ಪತ್ನಿಯರೆಲ್ಲ ಸೇರಿದಾಗ ಅಪತಯ ಆಯಿತು. ದ್ರೌಪದಿ ಬಗ್ಗೆ ಮಾತ್ರ ಪ್ರಸ್ತಾಪ ಬಂದಿದ್ದರಿಂದ ಸಾ ಅಪತಿ, ಯಾರನ್ನು ಅಪತಿರ್ಹಿ ಯಶಿ ಕಲ್ಯಾಣಿ ಗಚ್ಚ ದುರ್ಯೋಧನಾಲಯಂ. ನಿನ್ನ ಗಂಡಂದರೇ ಇಲ್ಲ ದ್ರೌಪದಿ, ದುರ್ಯೋಧನ ಮನೆಯ ಬಾ ಅಂತ ಕರೀತಾರೆ. ಗಂಡ ಇರೋ ಇನ್ನೊಬ್ಬರ ಮನೆಗೆ ಹೋಗಾಗಿಲ್ಲ. ನಿನ್ನ ಗಂಡಂದ್ರೆ ಇಲ್ಲಲ್ಲೇ ಈಗ ಸೋತು ಕೊಟ್ಟಾಗಿದೆ, ಏನು ಬಿಡಿಸೋತಾನೂ ಇಲ್ಲ ಅಂದಮೇಲೆ ನಮ್ಮನೆ ಬಾ ಅಂತ ಕರೆದಿರ್ತಾರೋ. ಅದಕ್ಕೆ ಸಾ ಅಪತಿ ಸಾ ಸಪತಿಶ್ಚ ಜಾತ. ಯಾರು ಅಪತಿ ಅಂತ ನೀವು ತಿಳ್ಕೊಂಡಿದ್ದೀರಿ, ಯಾಕೆ ಸಪತಿಯಾಗಿದ್ದಾಳೆ. ಈ ಸಪತಿಯಾಗಿದ್ದಾಳೆ ಅಲ್ಲ, ಸಪತಿಯಾಗಿದ್ದು ಜಗತ್ತಿಗೆ ಗೊತ್ತಾಯ್ತು. ಈಗ ಪತಿಯಾದ ನಾನು ಈ ಕಾರ್ಯ ಮಾಡಿದ್ದರಿಂದ ಸಪತಿ ಅಂತ ಆಯ್ತಲ್ಲ. ಯಾರೋ ಮಾಡಿದರೆ ಏನಾಗ್ತಿತ್ತು? ಅದಕ್ಕೆ ರಾಮದೇವರು ಹನುಮಂತ ಕರ್ಕೊಂಡು ಹೋಗಿಬಿಟ್ಟಿದೆ ಸೀತಾಕೃತಿನ. ಏನಾಗ್ತಾಯಿತ್ತು? ರಾಮನ ಕೈಲಾಗಲಿಲ್ಲ, ಹನುಮಂತ ಬಿಡಿಸ್ಕೊಡೋದು ಅಂತಾಗಲಿ. ಅದಕ್ಕೆ ನಮ್ಮ ಪತ್ನಿ ಅಂತ ಹೇಳಿದಿಲ್ಲ ಅಂತ ಹೇಳಿದರೆ ನಾವೇ ಬಿಡಿಸಿದ್ದೇವೆ, ನಾನೇ ಮಾಡಿದ್ದೇನೆ ಅದನ್ನು ಕೂಡ. ಆಯಿತಾ? ಎಲ್ಲದಕ್ಕೂ ಉತ್ತರ. ಪಶ್ಯಂತು ಚಿತ್ರಾಂ ಪರಮಸ್ಯ ಶಕ್ತಿಂ ಏವೈ ತಿಲಾಹ ಷಂಡತಿಲಾ ಬಭೂವು ಏನಂ ಗೃಹೀತಂ ಗೃಹೀತಂಚ ಮಯಾ ಯದೀಹ ಕಶ್ಚಿತ್ ಪುಮಾನ್ ಮೋಚಯತು ಸ್ವವೀರ್ಯಾತ್. ಪಶ್ಯಂತು ಚಿತ್ರಾಂ ಪರಮಸ್ಯ ಶಕ್ತಿಂ ಯೇ ವೈ ತಿಲಾಹ ಷಂಡತಿಲಾಹ ಬಭೂವು ಏನಂ ಗೃಹೀತಂಚ ಮಯಾ ಯದೀಹ ಕಶ್ಚಿತ್ ಪುಮಾನ್ ಮೋಚಯತು ಸ್ವವೀರ್ಯಾತ್. ಪಶ್ಯಂತು ಚಿತ್ರಾಂ ಪರಮಸ್ಯ ಶಕ್ತಿಂ. ನೋಡಿದ್ಯಾ? ಪರಮಸ್ಯ ನಹರೇ ಪರಮಃ, ಪರಮ ನಾರಾಯಣ ಅದು ಪರ ಇದ್ದಾನಲ್ಲ, ಆತನ ವಿಚಿತ್ರ ಶಕ್ತಿ ನೋಡಿದರೆ ತಮ್ಮ ಶಕ್ತಿ ಅಂತ ಹೇಳೋದಿಲ್ಲ. ದೇವರು ಯಾವ ಸ್ಥಿತಿ ಇದೆ ಅಂತ ಗೊತ್ತಾಯಿತು. ದೇವರು ಒಳ್ಳೆ ಶಿಕ್ಷೆ ಕೊಟ್ಟ ಅಂತ ಹೇಳ್ತಾರೆ. ಆದಾಗ ದೇವರು ಒಳ್ಳೆ ಶಿಕ್ಷೆ ಕೊಟ್ಟ ಅಂತ ಹೇಗೆ ಹೇಳ್ತಾರೋ ಹಾಗೆ ಶಿಕ್ಷೆ ಯಾರೇ ಕೊಟ್ಟಿರ್ಬೋದು, ಮುಖ್ಯವಾದ ಕಾರಣ ದೇವರು ಅಂತ ಜನ ತಿಳ್ಕೊಂಡೇ ಮಾತಾಡ್ತಾರೆ ಆ ಸಮಯದಲ್ಲಿ. ಪಶ್ಯಂತು ಚಿತ್ರಾಂ ಪರಮಸ್ಯ ಶಕ್ತಿಂ. ಚಿತ್ರಾಂ ಪರಮಸ್ಯ ಶಕ್ತಿಂ, ಪರಮಾತ್ಮನ ಚಿತ್ರ ವಿಚಿತ್ರ ಸಾಮರ್ಥ್ಯ ನೋಡಿದ್ರೆ ಯಾರ ಬಾಯಲ್ಲಿ ಏನು ಬಂತು ಉಲ್ಟ ಹೊಡೆಸ್ತಿದ್ದಾರೆ. ನೋಡಿದ್ದೀರಾ? ಈಗ ಏವೈ ತಿಲಾಹ ಷಂಡತಿಲಾ ಬಭೂವು. ನಮ್ಮನ್ನು ಷಂಡತಿಲ ಅಂತ ಜೊಳ್ಳೆಳ್ಳು ಅಂತ ಕರೆದಿದ್ದವನು. ಅದಕ್ಕೆ ಷಂಡತಿಲ ಜೊಳ್ಳೆಳ್ಳು ಏನಕ್ಕೆ? ಎಣ್ಣೆನೂ ಇಲ್ಲ, ಪಾವಿತ್ರ್ಯನೂ ಇಲ್ಲ. ಎಣ್ಣೆ ಇಲ್ಲ, ಆದ್ದರಿಂದ ಉಪಯೋಗ ಆಗಿಲ್ಲ. ಪಾವಿತ್ರ್ಯ ಇಲ್ಲ, ಹೋಮನೂ ಮಾಡೋಂಗಿಲ್ಲ. ಅಪವಿತ್ರವಾದ ವಸ್ತುವನ್ನು ಅದು ಅಮೇಧ್ಯ ಅಂತ ಕರೀತಾರೆ, ಹೋಮ ಮಾಡೋಂಗಿಲ್ಲ. ಕರೆದಿದ್ರಿ. ಈಗೇನಾಯ್ತು? ಈಗ ಯಾರು ಷಂಡತಿಲರು ಗೊತ್ತಾಯ್ತಲ್ಲ, ನೀವು ಮಾಡಿದ್ದು ಇಲ್ಲೆಜಿಟಿಮೇಟ್ ಆಗಿದೆ. ಯುದ್ಧದಲ್ಲಿ ಸರಿಯಾದ ಕ್ರಮದಲ್ಲಿ ಕೊಲ್ತಾ ಇದ್ದೆ ನಾವು ಅಂತ ಹೇಳ್ತಾರೆ. ಬಭೂವು ಏನಂ ಗೃಹೀತಂಚ ಮಯಾ ಯದಿ ಇಹ. ಮಯಾ ಗೃಹೀತಂ ಏನಂ, ನನ್ನಿಂದ ಹಿಡಿಯಲ್ಪಟ್ಟ ಇವನನ್ನು ಯದಿ ಇಹ ಏನಾದರೂ ಸಾಮರ್ಥ್ಯ ಇದ್ದರೆ, ಕಶ್ಚಿತ್ ಪುಮಾನ್ ಯಾವುದೋ ಒಬ್ಬ ಗಂಡಸಿದ್ದರೆ, ಸ್ವವೀರ್ಯಾತ್ ತಮ್ಮ ಮೋಚೆಯತ್, ತಮ್ಮ ಶಕ್ತಿಯಿಂದ ಬಿಡಿಸ್ಕೊಳ್ಳಿ ನೋಡೋಣ. ಹಿಡಿದಾಕಿದ್ದೇನೆ, ಈ ಚಾಲೆಂಜ್ ಕೊಡ್ತೀನಿ ನಾನೀಗ, ಗೊತ್ತಾಯ್ತಾ? ಬಿಡಿಸ್ಕೊಳ್ಳಿ, ಯಾರು ಬಿಡಿಸ್ಕೊಳ್ತಾರೆ ಬಿಡಿಸ್ಕೊಳ್ಳಿ ಶಕ್ತಿ ಇದ್ದರೆ ಅಂತ ಕರೀತಾರೆ. ಯಾರ್ಯಾರೂ ಬರೋದಿಲ್ಲ ಆ ಸಮಯದಲ್ಲಿ. ಈಗ ಹೇಳ್ತಾರೆ, ದುಶ್ಯಾಸನ ನೋಡಿದೆಯಾ? ಅವ್ರ ಮಾತು ಇವ್ರ ಮಾತು ಕೇಳ್ಕೊಂಡು ವಸ್ತ್ರಾಪಾಡು ಪ್ರಯತ್ನ ಪಟ್ಟಿಯಲ್ಲ, ಯಾರು ಬಿಡಿಸೋಕ್ಕೆ ಬಂದರೆ ನೋಡಿದೆಯಾ? ಈಗ ಎಲ್ಲರೂ ಹೇಳಿದ ಮಾತಿದ್ದು, ಯಾರ್ದೋ ಮಾತು ಕೇಳಿ ಅನ್ಯಾಯ ಮಾಡಿದೆ ಅಂತ ಹೇಳಿದರೆ ಅವ್ನು ಬರ್ತಾನೆ ಬಿಡಿಸ್ಲಿಕ್ಕೀಗ? ಬರಲಿಲ್ಲ. ಆದ್ದರಿಂದ ಯಾರ್ದೋ ಶಾಸ್ತ್ರ ನಂಬಿದರೆ ಏನಾಗುತ್ತಾಗ? ದೇವರು ಬರ್ತಾರೆ. ಕಾನೂನು ಪ್ರಕಾರ ನಡ್ಕೊಂಡ ಯಾರು ಸಪೋರ್ಟ್ ಸಿಗುತ್ತಾಗ? ಕಾನೂನು ಸಪೋರ್ಟ್ ಸಿಗುತ್ತೆ. ಉಲ್ಲಂಘನೆ ಮಾಡಿದ ನಿಮಗೆ ಅವರು ಬರೋದಿಲ್ಲ. ಉಲ್ಲಂಘನೆ ಮಾಡಿ ಆಯ್ತು, ನೀನು ಅನುಭವಿಸ್ಬೇಕಷ್ಟೆ, ಯಾರು ಬಿಡಿಸ್ಕೊಳ್ಳೋಕೆ ಹೋಗೋದಿಲ್ಲ.
ಇಲ್ಲಿ ಭೀಮಸೇನ ಕೈಲಿ ಸಿಕ್ಕವ್ರನ್ನ ಯಾರೂ ಬಿಡಿಸೋಕ್ಕೆ ಸಾಧ್ಯ ಇಲ್ಲ, ಯಮದೇವರ ಕೈಲಿ ಸಿಕ್ಕವ್ರು ಬಿಡಿಸೋಕ್ಕಾಗೋದಿಲ್ಲ. ಗೊತ್ತಾಯ್ತಾ? ಉಳಿದವರು ಯಮಾಧೀನರಾಗ್ತಾರೆ. ಇವರು ಭೀಮಾದಿಗಳು ಎಲ್ಲ ಯಮಾದಿಗಳು ಎಲ್ಲರೂ ಭೀಮಾಧೀನರು. ಮೇಲೆ ಅವರು ಲಕ್ಷ್ಮೀನಾರಾಯಣರ ಅಧೀನ. ಅದು ಆ ದೃಷ್ಟಿಯಲ್ಲಿ ತಿಲಾಹ ಷಂಢತಿಲಾ ಬಹುವು, ಎಳ್ಳುಗಳೆಲ್ಲ ಜೊಳ್ಳೆಳ್ಳುಗಳಾದವು. ಏನಂ ಗೃಹೀತಂಚ ಮಯ ಯದೀಹ ಇನ್ನೊಂದು ಚಾನ್ಸ್ ಕೊಡ್ತೇನೆ, ಬಿಡಿಸ್ಕೊಳ್ಳಬೇಕಾದ್ರೆ. ಕಶ್ಚಿತ್ ಪುಮಾನ್ ಮೋಚಯತು ಸ್ವವೀರ್ಯಾತ್, ಯಾವನಾದ್ರು ಗಂಡಸು ಅನಿಸ್ಕೊಳ್ಳೋನಿದ್ದರೆ ತನ್ನ ಸಾಮರ್ಥ್ಯದಿಂದ ಬಿಡಿಸ್ಕೊಳ್ಳಿ ನೋಡೋಣ ಅಂತ ಹೇಳ್ತಾರೆ. ಇದಿ ಬ್ರುವಾಣ ಪುನರೇವ ರಕ್ತಂ ಪಪೌ ಸುಧಾಂ ದೇವವರೋ ಯಥಾ ದಿವಿ ಪುನಶ್ಚ ಸ ಪ್ರಾಣ ಮಮುಂ ವಿಸೃಜ್ಯ ನದನ್ನನರ್ತಾರಿ ಬಲೇ ನಿರಾಯುಧ ಇತಿ ಬ್ರುವಾಣ ಪುನಃ ಏವ ರಕ್ತಂ ಪಪೌ ಸುಧಾಂ ದೇವವರಃ ಯಥಾ ದಿವಿ ಪುನಃ ಚ ಸಪ್ರಾಣಂ ಮಮುಂ ವಿಸೃಜ್ಯ ನದನ್ ನನರ್ಥ ಅರಿಬಲೆ ನಿರಾಯುಧ ಇತಿ ಬ್ರುವಾಣ ಪುನರೇವ ರಕ್ತಂ ಹೀಗೆ ಹೇಳ್ತಾನೆ. ಇತಿ ಬ್ರುವಾಣ ಹೇಳ್ತಾನೆ ಭೀಮಸೇನ. ಪುನಃ ಏವ ರಕ್ತಂ ಪಪೌ, ಮತ್ತೊಮ್ಮೆ ಕುಡಿದು. ಇಲ್ಲಿ ಪಪೌ ಹಿಂದೆ ಅರ್ಥ ಹೇಳಿದ್ರೆ ಅರ್ಥ ನೆನ್ಪಿಟ್ಕೋಬೇಕು. ಮತ್ತೆ ಹಿಂದೆ ಮಾಡಿದಂತೆಯೇ ಕುಡಿದ ನಾಟಕವನ್ನು ಮಾಡಿದರು. ವೈ ತಿಲಾಹ ಷಂಢ ತಿಲಾ ಬಹು. ಒಂದು ನಿಯಮಗಳಿದೆ ನಾಟಕದಲ್ಲಿ. ನಾಟಕಗಳು ಮಾಡ್ತಾರಲ್ಲ, ನೀರು ಕುಡಿಯೋ ಪ್ರಸಂಗ ಬರುತ್ತೆ. ಅಂಥ ಪ್ರಸಂಗ ತರಬಾರದು, ತಂದರೆ ಕುಡಿಬಾರ್ದು ಆ್ಯಕ್ಚುಲಿ ಅಂತ ಹೇಳ್ತಾರೆ. ನೀರನ್ನೇ ಕುಡಿಬಾರ್ದು, ಖಾಲಿ ಲೋಟ ಕುಡಿಯೋದು, ಕುಡಿದ ಬಾಡೋದು ಮಾಡಬೇಕು ಅಷ್ಟೇ ಹೊರತು ಏನು ಮಾಡಿ ನೀವು ಯಾರು ಕುಡಿಬಾರ್ದು. ಯಾಕೆ ಕುಡಿಬಾರ್ದು? ಬಣ್ಣ ಹಚ್ಚಿರ್ತಾರೆ ಬ್ಯಾಗಲ್ಲಿ, ಬಣ್ಣ ಹೋಗುತ್ತೆ ಹೊಟ್ಟೆ ಒಳಗೆ ಅಷ್ಟೇ. ಗೊತ್ತಾಯ್ತಾ? ಬಣ್ಣ ಅದು ವಿಷ, ಆ್ಯಕ್ಚುಲಿ ವಿಷ ಅದು. ಅದಕ್ಕೆ ಕುಡಿದಾಗ ಮಾಡಬೇಕು ಹೊರತು ಕುಡಿಬಾರ್ದು ಅಂತ ಹೇಳ್ತಾರೆ. ಹಚ್ಚಿರ್ತಾರೆ, ಒಳಗೆ ಹೋಗಬಾರ್ದು. ಅದು ಮೇಕಪ್ ಮಾಡಲೇಬೇಕಲ್ಲ ಅವರು. ಅದರಿಂದನೇ ಆ ಮೇಕಪ್ ಎಲ್ಲ ಒಳಗೆ ಹೋಗೋದು, ಬಾಯೊಳಗೆ ಹೋಗುತ್ತೆ, ಅದು ಕುಡಿಬಾರ್ದು. ಇದೆಲ್ಲ ವಿಶೇಷಾಂಶ ಇದೆ ಇಲ್ಲಿ. ತಿಲಾಹ ಷಂಢ ತಿಲಾಹ ಬಹು ದೇವವರ ಯಥಾ ದಿವಿ. ದೇವಶ್ರೇಷ್ಠರ ಕಡೆಲ್ಲ ಸ್ವರ್ಗಲೋಕದಲ್ಲಿ ಹೇಗೆ ಅಮೃತಪಾನ ಮಾಡಬೇಕು, ಹಾಗೆ ದುಷ್ಟನನ್ನು ಅಮೃತಪಾನ ರಕ್ತ ಅಂತ ಕರೆದ್ರೆ ಆ ಭೀಮಸೇನೆ ಮಾಡಿದ ಕಾರ್ಯ ಲೋಕಕ್ಕೆಲ್ಲ ಅಮೃತದಷ್ಟು ಸವಿಯಾದ ಕೆಲಸ ಆಯಿತು ಅಂತ ಅರ್ಥ. ಭಾರಿ ಸಂತೋಷ ಸುದ್ದಿ ಅದು. ಸ್ವೀಟ್ ನ್ಯೂಸ್ ಟು ದಿ ಗುಡ್ ಪೀಪಲ್, ಅದು ಹೇಳ್ತಿರೋದು. ಪುನಶ್ಚ ಸಪ್ರಾಣ ಮಮುಂ ವಿಸೃಜ್ಯ ನದನ್ನನರ್ಥ ಅರಿಬಲೇ ನಿರಾಯುಧ. ಪುನಶ್ಚ ಸಪ್ರಾಣ, ಇನ್ನೂ ಸತ್ತಿಲ್ಲ, ಇನ್ನೂ ಇಷ್ಟಾದರೂ ಕೂಡ ಪ್ರಾಣ ಹೋಗಿಲ್ಲ ಇನ್ನೂ ಕೂಡ. ಯಾಕೆಂದರೆ ಕಣ್ಣಾರೆ ಕಾಣಬೇಕು, ರಸೀದಿ ಸಿಗಬೇಕು ಭೀಮಸೇನ ದೇವರಿಂದ. ಅದಿಷ್ಟು ಕೊಟ್ಟು ಕಳಿಕೆ, ರಸೀದಿ ಬೇಡ ಅಂದರೆ ಬಿಸಾಕ್ತಾರೆ, ತೊಗೊಂಡೋಗಿ ನಿಂತ ಅಂತ ಹೇಳ್ತಾರಲ್ಲ ಹಾಗೆ. ಅದಕ್ಕಾಗಿ ಅಷ್ಟು ಇನ್ನೂ ಬದಿಸಿದ್ದಾರೆ ಅವನ್ನ. ಇವ್ರು ಹೇಳೋರು ಪ್ರಾಣ ಹೇಗೆ ಹೋಗುತ್ತೆ, ಇವರೇ ಪ್ರಾಣದೇವರಾದ್ದರಿಂದ ಅಲ್ಲಿ ಅನುಭವಿಸಿ ಸಾಯಬೇಕು ಅವರು ದಿನ. ನದನ್ನನರ್ಥ ಅರಿಬಲೇ ನಿರಾಯುಧ. ಶತ್ರುಗಳ ಸೈನ್ಯ ಇರೋದೆಲ್ಲ ಶತ್ರುಗಳು, ಅವ್ರ ಮಧ್ಯೆ ಕುಣಿತಾ ಇದ್ದಾನೆ, ಯಾರು ಏನು ಮಾಡೋಕ್ಕೆ ಬರ್ತಾಯಿಲ್ಲ. ಅದು ಭೀಮಸೇನ ಶಕ್ತಿ, ಇದು ಜಗಜ್ಜಾಹೀರಾದ ಶಕ್ತಿ. ಇದು ತುಂಬಿದ ಸಭೆಯಲ್ಲಿ ಎದ್ದು ನಿಂತ್ಕೊಳ್ಳಿ, ನಿಮ್ಮೆಲ್ಲ ಪಾಲೆ ಫಸಿಗೆ ಬಿಡ್ತೀರಿ ಅಂತ ಹೇಳಿದ್ದಿಲ್ಲ, ಆ್ಯಕ್ಚುಲಿ ಪ್ರಾಕ್ಟಿಕಲಿ ಮಾಡಿಸಿ ತೋರಿಸ್ತಿರೋದು. ಅರಿಬಲೆ ನಿರಾಯುಧ, ಬರೀ ಕೈಲೇ. ಅವರೆಲ್ಲ ಸಾಯುಧರು, ಕೈಲಿ ಆಯುಧ ಹಿಡ್ಕೊಂಡಿದ್ದಾರೆ, ಅವ್ರಿಗೇನು ಮಾಡೋಕ್ಕೆ ಬರ್ತಾಯಿಲ್ಲ. ಇವರು ನಿರಾಯುಧರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಯಾಕೆ ಹೊಡಿಬೇಕು? ಗದ್ದಿಂದ ಪಟ್ಟ ಹೊಡೆ ತೆಂಗಿನಕಾಯಿ ಹೊಡೆದಾಗ ಹೊಡಿಬೇಕಂದ್ರೆ ಅದಕ್ಕೆ ನರಸಿಂಹಾವತಾರ ತೆಂಗಿನಕಾಯಿ ಹೊಡಿಕೊಂಡು ಇಟ್ಕೊಂಡು ಕೂತಿರ್ತಾರೆ, ಪಟ್ಟ ಅಂತ ಹೊಡಿತಾರೆ ಹೊಡೆದಾಗ. ಅದೊಂದು ಇದು ದೊಡ್ಡ ಈವೆಂಟ್ ಅದು. ಇಲ್ಲಿ ಪಟಾಕಿ ಹೊಡಿತಾರೆ, ತೆಂಗಿನಕಾಯಿ ಹೊಡಿತಾರೆ ಅಷ್ಟೆ. ಪುನಶ್ಚ ಸಪ್ರಾಣ ಮಮುಂ ವಿಸೃಜ್ಯ. ಕಾಯಿ ಹಣ್ಣ ಕಾಯ ಅಂತ ಕೇಳ್ಬೇಕಾದ್ರೆ ಕಾಯ ಅದನ್ನು ಹೊಡೆಯೋದೊಂದು ಏನರ್ಥ? ಸಮರ್ಪಣೆ ಮಾಡೋದು ಅಂತ. ಅವನು ಕೊಂದು ಕಾಯಿ ಒಡೆದಿಡ್ತಾರಲ್ಲ ಹಾಗೆ, ಕಾಯಿನ ಒಡೆದ್ಬಿಟ್ಟು 2 ಹೋಳು ಮಾಡಿರ್ತಾರೆ. ಅದು ಒಡೆದಿದ್ದೇವೆ, ಸ್ವೀಕಾರ ಮಾಡೋದು ಅಂತ ಅರ್ಥ. ಅದಕ್ಕೆ ಹಣ್ಣುಗಳಿಗೆ ತುಳಸಿ ಹಾಕೋದು, ಇದಕ್ಕೆ ತುಳಸಿ ಹಾಕೋದು, ಅವೆಲ್ಲ ಅರ್ಪಣೆಯ ರೀತಿ ಅದು. ಅರಿಬಲೇ ನಿರಾಯುಧ ಪ್ರತ್ಯನೃತ್ಯತ್ ಪುರಾ ಯೇ ಅಸ್ಮಾನ್ ಪುನರ್ಗೌರೀತಿ ತಾನ್ವಯಂ ಪ್ರತಿನೃತ್ಯಾಮಹ ಪುನರ್ಗೌರೀತಿ. ಅದು ತಿಲ ಷಂಡ ತಿಲ ಅವೆಲ್ಲ ಒಂದೊಂದೇ ಉತ್ತರ ಕೊಡ್ತಾ ಬಂದ್ರಿ. ಈಗ ಯಾವನು ಕುಣಿದಿದ್ದವನು ಹುಚ್ಚು ಕುಣಿದಿದ್ದ. ಪ್ರತ್ಯನೃತ್ಯತ್ ಪುರಾ ಯೇ ಅಸ್ಮಾನ್, ಯಾತಕ್ಕೆ ಬಹುವಚನ ಉಪಯೋಗಿಸಿದ್ರು ಅಂದರೆ ಅವನು ಕುಡಿದ ಕೌರವರೆಲ್ಲ ತಾವು ಕುಡಿದ್ರು ಅವನ ಹಿಂದೆ. ಅದಕ್ಕೆ ಪ್ರತಿಕ್ರಿಯೆ, ನಿಮ್ಮನ್ನೆಲ್ಲ ಕೊಲ್ತೀನಿ ಅಂಥೇಳಿ. ಅದಕ್ಕೆ ಪ್ರತ್ಯನೃತ್ಯತ್ ಯೇ ಅಸ್ಮಾನ್ ಪುನರ್ಗೌರೀತಿ. ನಮ್ಮನ್ನು ಮತ್ತೆ ಗೋಹು ಅಂತ ಭಾಷೆ ಮಾಡಿದ್ರಲ್ಲ,
ಅನ್ವಯ ತಾನ್ವಯಂ ಪ್ರತಿನೃತ್ಯಾಮಹ, ನಾವೇ ಕುಣಿತಾ ಇದ್ದೇವೆ. ಯಾರಿಗೋ ಗೊತ್ತಾಯ್ತಾ ಈಗ? ಯಾರು ಹಸುಗಳು? ಹಸು ಶಬ್ದ ಇದಕ್ಕೆ ಅನ್ವಯ ಅಲ್ಲ, ದುರ್ಬಲರು ನೀವು ಅಂತ ಅರ್ಥ. ಅಂತ ಕೆಲಸ ಮಾಡ್ತಿದ್ದೀರಿ. ವನಕ್ಕೆ ಹೋಗೋದು ನೀವು, ಕಾಡು ಪಾಲಾಗೋದು ನೀವು, ಅಂದಂತ ಬಸ್ಸಿಗೆ ಹೋಗೋರು ನೀವು ಅಂತ ಅರ್ಥ. ಪುನರ್ ಗೌರೀತಿ ಗೌರೀತಿ, ಗೌಹು ಗೌಹು ಅಂತ ಮತ್ತೆ ಮತ್ತೆ ಹೇಳ್ತಾ ಅದು ಸೇಡನ್ನು ಮಾತಿನಲ್ಲೂ ತೀರಿಸ್ತಾ ಇದ್ದಾರೆ. ಇತಿ ಬ್ರುವನ್ ನೃತ್ಯಮಾನೋರಿ ಮಧ್ಯೆ ಆಸ್ಫೋಟಯನ್ ಶತ್ರು ಪೂಗಾನಜೋಹವೀತ್ ಶಶಾಕ ಚ ದ್ರಷ್ಟುಮಮುಂ ನ ಕಶ್ಚಿತ್ ವೈಕರ್ತನ ದ್ರೋಣಿ ಸುಯೋಧನಾದಿಷು. ಇತಿ ಬ್ರುವನ್ ನೃತ್ಯಮಾನಃ ಅರಿಮಧ್ಯೆ, ಯಾರು ಬಿಡಿಸ್ಕೊಳ್ಳೋಕೆ ಬರಲೇ ಇಲ್ಲ. ಆಗ ಅಲ್ಲಿ ಏನಾಗಿದೆ ಗೊತ್ತು? ಕುಮಾರವ್ಯಾಸ ಭಾರತದಲ್ಲಿ ಕೃಷ್ಣ ನೀನು ಬರ್ತೀಯಾ, ಭೀಮಸೇನ ಅರ್ಜುನ ನೀನು ಬರ್ತೀಯಾ, ಅತಿರೇಕ ನೋಡೋದಕ್ಕೆ ಅಸಹ್ಯ ಅನಿಸ್ಬಿಡೋದು. ಭೀಮಸೇನಿಗೆ ಏನಾಯ್ತು ಈಗ? ರಕ್ತ ಕುಡ್ದ ತಲೆ ಕೆಟ್ಟೋಯ್ತು ಅಂತ ತಿಳ್ಕೊಬಿಟ್ಟಿರ್ತಾರೆ. ಆ್ಯಕ್ಚುಲಿ ಕವಿ ಏನು ಮಾಡ್ತಿದ್ದಾನೆ ಈಗ? ಭಾವೋದ್ಯೋಗಕ್ಕೊಳಗಾಗಿಬಿಟ್ಟಿದ್ದ ದೃಶ್ಯ ನಿಲ್ಲಿಸ್ಕೊಂಡು ಏನೇನೋ ಮಾತಾಡ್ತಿರೋದು. ಅಂದರೆ ಬರೀಲಕ್ಕೆ ಹೋದವ್ರಿಗೆ ಸಂಯಮ ಇಲ್ಲ, ಆದರೆ ಮಾಡಿದವ್ರು ನಿಜವಾದ ಸಂಯಮ ಇದೆ. ಭೀಮಸೇನ ಇಷ್ಟೆಲ್ಲ ಮಾಡಿದ್ರು ಕೂಡ ಏನು ಮಾಡಿಲ್ಲ, ಅದನ್ನು ಅತ್ಯಂತ ತಾತ್ವಿಕ ವಿಚಾರದ ಎಮೋಷನಲ್ ಆಗಿ ಮಾಡಿಲ್ಲ. ಎಮೋಷನಲ್ ಆಗಿ ಮಾಡಿದರೆ ಅದು ಪುಣ್ಯ ಬರೋದಿಲ್ಲ. ಏನಂತ ಮಾಡಬೇಕು? ಅದನ್ನು ತಾತ್ವಿಕವಾಗೇ ಮಾಡಬೇಕು, ಎಲ್ಲರೂ ಮಾಡಿಕೊಡುದು. ಯಾವುದಕ್ಕೆ ಮುಂದೆ ಬರುತ್ತೆ ಅದು. ಏನು ಹೇಳ್ತಾರೆ? ಏನಂತ ಹೇಳಿದ್ರೆ ಮೂರ್ತಾನೆ ಆಗಬೇಕಾಗಿಲ್ಲ, ಸ್ವಲ್ಪ ಹೊತ್ತು ಅಂತ ಅಷ್ಟೇ ಅರ್ಥ. ಇಲ್ಲೆಲ್ಲ ಒಂದು ನಿಮಿಷ ಬರ್ತೇನೆ, ನಿಮಿಷನೇ ಆಗಬೇಕಾಗಿಲ್ಲ. ಅದಷ್ಟು ಕಾಲ ಕುಣಿದು ಅದು ಆಚಾರ್ಯ ಬರಿಬೇಕಾದ ನಿರ್ಣಯದಲ್ಲಿ ಹೇಳ್ತಾರೆ. ಈಗ ಯಾವುದತ್ತ ನೀವು ಹೇಳ್ತಾರೆ, ಅದೆಲ್ಲ ಹೇಳ್ತಾರೆ ಲೆಕ್ಕ. ನೀವು ಬೇಡ ಅಂದರೆ ಹೇಳ್ತಾರೆ, ಗೊತ್ತಾಯ್ತಾ? ಹೇಳ್ತಾರೆ ಬೇಡ ಅಂದರೂ ಬಡಿಸ್ಬೇಕಾದ್ರೆ ಬರ್ತಾರಲ್ಲ, ಬೇಡ ಅಂದರೂ ಬರುತ್ತೆ, ಕೇಳಿದಾಗ ಹಾಕಲ್ಲ, ಕೇಳಿದಾಗ ಹಾಕೋದಿಲ್ಲ, ಹಾಕ್ಬೇಕಾದ್ರೆ ಹಾಕೇ ಹಾಕ್ತೀವಿ ಅಂತ ಹೇಳ್ತಾರೆ. ನೃತ್ಯತ್ ಪ್ರತಿನರ್ತನ, ನೃತ್ಯಕ್ಕೆ ಪ್ರತಿನರ್ತನ, ಮಾತಿಗೆ ಪ್ರತಿ ಮಾತು ಅಂತೀವಲ್ಲ ಹಾಗೆ. ಪುನರ್ಗೌರೀತಿ ಗೌರೀತಿ ತಾನ್ವಯಂ ಪ್ರತಿನೃತ್ಯಾಮಹ ಪುನರ್ಗೌರೀತಿ ಗೌರೀತಿ. ನಮ್ಮನ್ನು ಮತ್ತೆ ಮತ್ತೆ ಗೌಹು ಅಂತ ಕರೆದಿದ್ರಿ, ನಾವು ಮತ್ತೆ ಮತ್ತೆ ಗೌಹು ಅಂತ ಕರೀತಾ ಇದ್ರಿ. ಯಾರು ಬಿಡಿಸ್ಕೊತಾರೆ? ಬಿಡಿಸ್ಕೊಳ್ಳಿ ಅಂತ ಹೇಳ್ತಾರೆ. ಅಲ್ಲಿ ಆಗ ಕೃಷ್ಣನು ಅರ್ಜುನ ಹೋಗೋದಾಗ ಕೃಷ್ಣ ಬೇಡ ಬಿಡೋದು ನಿಲ್ಲಿಸೋದು ಎಲ್ಲ ಏನೋ ಬರುತ್ತೆ. ಅದೆಲ್ಲ ಕೂಡ ಅರ್ಥಾತ್ ಸಂಬಂಧ ಇಲ್ಲ. ಅದು ಬಿಡಿಸ್ಕೊಳ್ಳೋಕ್ಕೆ ಆಹ್ವಾನ ಯಾರಿಗೆ ಕೊಡ್ತಾರೆ? ಈಗ ಯಾರ ಕಡೆಯವರು ಕೊಡ್ತಾರೆ? ಸಂಬಂಧ ಕಂಡವ್ರಿಗೆ ಯಾಕೆ ಕೊಡ್ತಾರೆ? ಕೃಷ್ಣ ನೀನು ಬಾ, ಅರ್ಜುನ ನೀನು ಬಾ ಅಂತ ಕರೆದ್ರೆ ಅರ್ಥ ಏನರ್ಥ? ಅವ್ರು ಬೇರೆ ಪಾರ್ಟಿ ಆಗೋರಾಗಿದ್ದರೆ ಅದು ನೋಡ್ಬೇಕಂದ್ರೆ ಯೋಚನೆ ಮಾಡಬೇಕು. ಜನ ಅದನ್ನು ಚಪ್ಪಾಳೆ ಹಾಕಿಬಿಡ್ತಾರೆ, ಅದಕ್ಕೆಲ್ಲ ಹಾಕಬಾರ್ದು. ತಪ್ಪನ್ನು ಹಾಗೆಲ್ಲ ಅಷ್ಟು ಉದ್ಯೋಗದಿಂದ ಹೇಳಬಾರ್ದು, ಕೆಟ್ಟೋಗುತ್ತೆ ಅಂತ ಹೇಳಬೇಕು ಹೊರತು ಅದೆಲ್ಲ ಹೊಗಳೋ ವಿಚಾರಗಳಲ್ಲ ಅವು. ಅದಕ್ಕೆ ಯಾರೂ ಬರಲಿಲ್ಲ. ಇತಿ ಬ್ರುವನ್ ನೃತ್ಯಮಾನಃ ಅರಿಮಧ್ಯೆ ಆಸ್ಫೋಟಯನ್ ಶತ್ರುಗಣಾನ್ ಅಜೋಹವೀತ್. ಎಲ್ಲರನ್ನು ಕೂಡ ಇತಿ ಬ್ರುವನ್ ಹೀಗೆ ಹೇಳ್ತಾನೆ. ನೃತ್ಯಮಾನಃ ನರ್ತನವನ್ನು ಮಾಡ್ತಾ, ಅರಿಮಧ್ಯೆ ಶತ್ರುಗಳ ಮಧ್ಯದಲ್ಲಿ, ಆಸ್ಫೋಟಯನ್ ಶತ್ರುಗಣಾನ್ ಭುಜಗಳನ್ನು ಆಸ್ಫೋಟನೆ ಮಾಡ್ತಾ, ಅಜೋಹವೀತ್ ನಾನು ಬರೀ ಕೈಲಿ ಆಸ್ಫೋಟ ಎರಡು ಕೈ ಮಾಡ್ಕೋಬೇಕು, ಆಯುಧ ಇರಬಾರ್ದು, ಇದ್ದರೆ ಆಸ್ಫೋಟ ಮಾಡ್ಕೊಳ್ಳೋಕೆ ಬರೋದಿಲ್ಲ. ನಿರಾಯುಧನಾದ್ದರಿಂದಾಗಿಯೇ ಆಸ್ಫೋಟನ ಮಾಡ್ತಾ ಬರಾಗಿದ್ದರೆ ಬನ್ನಿ. ಈ ಕುಸ್ತಿ ಕರಿಬೇಕಾದ್ರೆ ಮಾಡ್ತಿರ್ತಾರೆ, ಗೊತ್ತಲ್ಲ? ಕುಸ್ತಿ ಬುದ್ಧ ತಟ್ಕೊತಿರ್ತಾರೆ, ಬನ್ನಿ ಅಂತ ಕರೀತಾರೆ. ಆಯುಧ ಇರಬಾರ್ದು ಅವರಲ್ಲಿ. ಅದು ತೋರಿಸೋ ಒಂದು ಉದ್ದೇಶ ಕೂಡ ಅದು. ವೆಪನ್ ಇರಬಾರ್ದು ಅವನ ಕೈಯಲ್ಲಿ. ವೆಪನ್ ಇದ್ದರೆ ಅದು ಕುಸ್ತಿ ಆಟ ಆಗೋದಿಲ್ಲ, ಬೇರೆ ಆಗಿಬಿಡುತ್ತೆ. ಆಗ ಮಾಡೋಂಗಿಲ್ಲ. ಅದೇ ಮಾಧ್ಯಮದಲ್ಲೇ ಆಡಬೇಕೆ ಹೊರತು ಬೇರೆ ಮಾಡೋಂಗಿಲ್ಲ. ತಾನ್ವಯಂ ಪ್ರತಿನೃತ್ಯಾಮಹ ಶಚ. ಆಗ ಬಿಡಿಸ್ಕೊಳ್ಳೋಕೆ ಬರೋದಿರಲಿ. ಅಲ್ಲೇನು ಹೇಳಿದರು? ಅಜೋಹವಿ ಅಂತಂದರೆ ಆಹ್ವಾನಿಸಿದ ಭೀಮಸೇನ. ಆಗ ಉಳಿದವರು ಬಂದ್ರ ಅಂತ ಕೇಳಿದ್ರು, ಬಂದ್ರಲ್ಲ, ನೋಡ್ಲಿಕ್ಕೂ ಸಾಧ್ಯ ಆಗ್ತಿಲ್ಲ ಸೀನ್ನ. ಶಚಾಕ ಚ ದ್ರಷ್ಟುಮಮ್ಮ ನ ಕಶ್ಚಿತ್. ಅಲ್ಲಿದ್ದಂಥ ಒಬ್ಬರು ನೋಡೋಕ್ಕಾಗ್ತಾಯಿಲ್ಲ, ಅಷ್ಟು ಭಯಾನಕವಾದ ದೃಶ್ಯ ಅವರಿಗೆ. ಬೀಭತ್ಸರಸ, ಭಯ ಹುಟ್ಟಿಸ್ತಕ್ಕಂಥ ರಸ. ವೈಕರ್ತನ ದ್ರೋಣಿ ಸುಯೋಧನಾದಿಷು. ಯಾರ್ಯಾರು ಸಾಮಾನ್ಯ ಯೋಧರನ್ನು ಬಿಟ್ಟುಬಿಟ್ಟು ಹೇಳೋಕ್ಕೆ ಹೋಗಬಾರ್ದು. ವೈಕರ್ತನ ಸೇನಾಧಿಪತಿ ಕರ್ಣ, ದ್ರೋಣಿ, ಅಶ್ವತ್ಥಾಮಾಚಾರ್ಯ ಅಂಥವರು ರುದ್ರದೇವರು. ಅವರ ಹೆಸರು ರುದ್ರ ನರ್ತನ ಅಂತ ಹೆಸರು. ಭಯಾನಕ. ಶಕ್ರೋಗ್ರ ಧೀತಿಥಿ ಹಿಮಾಕರ ಸೂರ್ಯ ಸೂನು ಪೂರ್ವಂ ನಿಹತ್ಯ ನಿಖಿಲಂ ಯದಪಾಂಗಲೇಶಂ ಆಶ್ರಿತ್ಯ ನೃತ್ಯತಿ ಶಿವ ಪ್ರಕಟೋರು ಶಕ್ತಿ ಹಿರಿಯತ್ಕಟಾಕ್ಷ ಬಲವತಿ ಅಜಿತಂ ನಮಾಮಿ ಹೇಳಿದ್ದಾರೆ ಆಚಾರ್ಯರು. ಅಂಥ ರುದ್ರದೇವರು ಭಯಾನಕ ಕೆಲಸ. ಅವರಿಗೆ ನೋಡೋಕ್ಕಾಗ್ತಾ ಇಲ್ಲ. ಭಾರಿ ಭಯ ಅಂತ ಹೇಳಿಬಿಟ್ಟು ಅಷ್ಟು ಭಯಾನಕ ದೃಶ್ಯ ಅದು. ವೈಕರ್ತನ ಕರ್ಣ, ವಿಕರ್ತನ ಸೂರ್ಯ. ವೈಕರ್ತನ ಸೂರ್ಯನ ಮಗ. ಸುಯೋಧನಾದಿಷು. ದುರ್ಯೋಧನ ಸ್ವತಃ ಹೇಳೋದು ಕಳಿಸಿದವನೇ. ಏನು ತಪ್ಪು ನಿಂತಿದ್ದಾನೆ ಈಗ. ಅದು ಯಾರ್ದೋ ಮಾತು ಹೇಳ್ಕೊಂಡು ಕಾಚಿ ಬಿಟ್ಟು ಅವೆಲ್ಲ ಕೇಳಿದ್ರೆ ನಿಮ್ಮನ್ನು ಬರ್ತಾನೆ ನಾನು ಕಾಯಿಲೆ ಹಾಕಕ್ಕೆ. ಅದೆಲ್ಲ ಹೇಳಬಾರ್ದು. ನಾನು ಹೇಳ್ತೀನಿ ಪರೀಕ್ಷೆಗೆ ಹೋಗಬೇಡ ಅಂತ ಹೇಳಿದ. ಏನು ಹೇಳೋದು? ತಗತ್ತೇವ್ರು ಹೇಳೋದು
ಪರೀಕ್ಷೆ ಒಳ್ಳೆ ಫೇಲ್ ಆದ. ನೀನು ಹೇಳಿದ್ದೆ ಬೈತಾ ಬದಲು ಮಾಡೋ ಕೆಲಸದಲ್ಲಿ ಬಂದವನು ಇವನ್ನೇ ಹೊಡೆಯೋದು ಫಸ್ಟು. ಸುಳ್ಳು ಹೇಳಿದ್ದವು ಇವತ್ತಿಲ್ಲ ಹೋಗಬೇಡ ಅಂತ ಹೇಳಿದ್ದೆ. ಇತ್ತು ಬರ್ತಾರೆ ಮೊದಲು ಗುಡಿಗೆ ಅವ್ರು ಮಾತಾಡೋಲ್ಲ, ಫಸ್ಟ್ ಒದ್ದೆ ಮಾತಾಡೋದು, ಆಮೇಲೆ ಮಾತು ಫಸ್ಟ್ ಹೇಳೋದಿಲ್ಲ, ಅಷ್ಟು ಸಿಟ್ಟು ಬಂದಿರುತ್ತೆ ಅವ್ರಿಗೆ. ಹಾಗೆಲ್ಲ ಮಾಡಬಾರ್ದು. ಅದಕ್ಕೆ ಎಂದು ನಾವು ಹೇಳಬೇಕಿತ್ತು, ನೋಡಪ್ಪ ನಾನು ಬಿಟ್ಟವನು ಕೂಡ ಏನು ಹೇಳಬೇಕು, ನಾನು ಯಾಕೋ ಬಂದಿಲ್ಲ, ಸಂಸ್ಕಾರ ಮಾಡಿಲ್ಲ, ನೀನು ನಾನು ಬಿಡಬೇಡ ಅಂತ ಹೇಳೋಕ್ಕೆ ಹೋಗಲ್ಲ. ನನಗೆ ಆ ವಿಷಯ ಗೊತ್ತಿಲ್ಲ, ಅದೆಲ್ಲ ಕೂಡ ಸಂಬಂಧಪಡ್ತಿದ್ದ ವಿಚಾರ. ನಾವು ಸ್ಕೂಲಿಗೆ ಹೋಗ್ಲೋ ಬಿಟ್ಟು ಯಾರು ಕೇಳ್ತಾರೆ, ಇವತ್ತು ರಜೆ ಹಾಕ್ಲೋ ಕೆಲಸಕ್ಕೆ ಅಂತ ಕೇಳಿದರೆ ಯಾವುದಕ್ಕೆ ರಜೆ ಹಾಕ್ಲ, ಅದು ನಿಮ್ಮ ಕೆಲಸ, ಈಗ ಆಫೀಸ್ ನಿಮ್ಮದೀಗ, ಯಾವತ್ತು ತಾನೇ ಇಂಪಾರ್ಟೆನ್ಸ್ ನಿಮಗೆ ಗೊತ್ತಿರಬೇಕು. ಇವತ್ತು ನೀವು ಪ್ರೆಸೆನ್ಸ್ ನೆಸಿಟಿ ಇದ್ದರೆ ರಜೆ ಹಾಕಬಾರ್ದು, ಗೊತ್ತಾಯ್ತಾ? ಆಪ್ಷನ್ ಇದ್ದರೆ ಮಾಡ್ಬೋದು ಅಷ್ಟೇ ಹೊರತು ಅವ್ರ ನಿಮ್ಮ ಮಾತು ರಜೆ ಹಾಕಿ ಅಂತ ಏನು ಮಾಡಬೇಕು? ಈಗ ನಾವು ಹೇಳೋದು ಹುಡುಗ ನಾವ್ಯಾರದು ಸಂಬಂಧಪಟ್ಟವ್ರ ಸಮಲ್ಲ. ನಾವೀಗ ಕೆಲಸ ರಜೆ ಹಾಕ್ಬೋದು, ಏನು ಕೆಲಸ ಇಲ್ಲ ರಜೆ ಹಾಕ್ಬೋದು, ಬೇಕು ಕೆಲಸ ಜಾಸ್ತಿ ಇದ್ದರೆ ರಜೆ ಹಾಕ್ತಾರೆ ಕೆಲವರು, ಅವಾಯ್ಡ್ ಮಾಡಲಿಕ್ಕೆ. ಜಾಸ್ತಿ ಇಲ್ಲ, ಫ್ರೀ ಇದೆ, ಅದಕ್ಕೆ ರಜೆ ಹಾಕಿದ್ದು ಮಾಡೋಣ, ಕೆಲಸ ಹಾಕಿಡ್ಬೇಕು ಅಂತ ಭಾವನೆ ಇರುತ್ತೆ ಪಾಪ. ಕೆಲವು ವಿಷಯಗಳನ್ನು ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂಬೋದು, ಹೇಳಿದವನು ತಪ್ಪು, ಕೇಳಿದವ್ರದ್ದು ತಪ್ಪೇ. ಅವ್ರು ಹೇಳ್ತಾರೆ ಬರೋದು ಪರೀಕ್ಷೆ ಹೋಗಲಿ, ಯಾಕಂದ್ರೆ ಫ್ರೆಂಡ್ ಇಲ್ಲ ಅಂತ ಹೇಳಿದ್ರೆ ಸರ್ ಬರಲಿಲ್ಲ ಅಂತ ಕೇಳಿದರೆ ಆ ಫ್ರೆಂಡ್ ಮನೆಗೆ ಕೇಳ್ಕೊಂಡು ಕೂತೀವಿ, ಇಲ್ಲಿ ಯಾಕೆ ಬರ್ತೀವಿ ಅಂತ ಕೇಳ್ತಾರೆ. ನೋಡಬೇಕಲ್ಲ, ಅದು ಎಗ್ಲಸ್ ಮಾಡೋಕ್ಕೆ ಬರೋಲ್ಲ. ಆಮೇಲೆ ಅಪ್ಡೇಟ್ ಲಾಸ್ಟ್ ಮೂಮೆಂಟಲ್ಲಿ ಮತ್ತೆ ನೋಡ್ಬೇಕು, ಹಿಂದೆ ಹೋಗೋರಿಗಿಂತ ಮುಂಚೆ ಏನಾದ್ರು ಚೇಂಜಸ್ ಇದ್ದರೆ ಹಾಕಿರ್ತಾರೆ, ಗೊತ್ತಾಯ್ತಾ? ನೋಟಿಸ್ ಬೋರ್ಡ್ ನೋಡೋದು ಭಾಳ ತುಂಬ ಇಂಪಾರ್ಟೆಂಟ್ ಇಶ್ಯೂ ಅದು. ಮತ್ತು ಎಲ್ಲೆಲ್ಲಿ ಯಾರು ಕೊಡಬೇಕು ಎಲ್ಲ ನೀವು ಇರುತ್ತೆ ಅದು ಅಂತ. ಸುಮ್ಮನೆ ಎಲ್ಲರೂ ಕೇಳ್ತಾ ಕೊಡೋದು, ನೋಟಿಸ್ ಬೋರ್ಡ್ ನೋಡ್ಕೊಂಬ ಅಂತ ಹೇಳ್ತಾರೆ. ಅದು ನೋಟಿಸ್ ಹಾಕೋ ಉದ್ದೇಶನೇ ಅದು. ಆದ್ದರಿಂದ ನಮಗೆ ಗೊತ್ತಿಲ್ಲದ ವಿಚಾರದಲ್ಲಿ ಗೊತ್ತಿದೆ ಅಂತ ಹೇಳೋದಕ್ಕೆ ಹೋದರೆ ತಪ್ಪಾಗುತ್ತೆ. ಅವ್ನು ಮಾಡಿಕೊಂಡು ಅನುಭವಿಸ್ತಾರೆ ಎಲ್ಲರೂ ಕೂಡ. ಹ್ಞೂ ಹೇಳಿ, ಏನಿದೆ? ಹಾಂ ಅಲ್ಲಿ ಹಿಂದೆ ಅವ್ರು ಅಪಹಾಸ್ಯ ಮಾಡಿದರೆ ಸರಿಯಲ್ಲ. ನಾವು ಗೋವುಗಳು ಹೌದು, ಒಳ್ಳೆ ಅರ್ಥದಲ್ಲಿ ಗೋವುಗಳು ಹೌದು, ಸರಿ. ನಾಯಿ ಅಂತ ಬೈಯೋದು ಬೇರೆ, ಗೋ ಅಂತ ಬೈಯೋದು ಬೇರೆ. ಸಾಮಾನ್ಯ ಹೇಳೋದು ಒಂದು ಹಸುವಿನಂಥ ಮನುಷ್ಯ ಅಂತ ಕರೀತಾರೆ. ಏನರ್ಥ ಅದಕ್ಕೆ? ಭಾಳ ಸಾಧು ಅಂತ, ಭಾರಿ ಸಾಧು. ನಾಯಿ ಅಂತ ಮನುಷ್ಯರು ಬೊಗಳ್ತಾರೆ ಅಂತ ಅರ್ಥ. ನಾನು ಯಾರು ಸಾಧು ಅಂತ ಕರೆಯೋದಿಲ್ಲ. ಗೋಬ್ರಾಹ್ಮಣ ಅಂತ ಹೇಳಿದರೆ ಸಾತ್ವಿಕ ಬ್ರಾಹ್ಮಣ, ಗೋ ಸದೃಶ ಬ್ರಾಹ್ಮಣ, ಅಷ್ಟು ಮಟ್ಟಿಗೆ ಇರ್ತಾನೆ ಅಂತ ಅರ್ಥ ಅದಕ್ಕೆ. ಅದು ಬಿಟ್ಬಿಟ್ಟು ಬೇರೆ ಅರ್ಥ ಮಾಡೋಕ್ಕೆ ಬರೋದಿಲ್ಲ. ಇಲ್ಲೂ ಕೂಡ ಹಾಗೇನೆ, ಅದು ಗೋವಂತ ಸರಿಯಾದ ಅರ್ಥದಲ್ಲಿ ಕರೆದ್ರೆ ಹೌದು, ನಾವು ಗೋಗಳೇ. ಏನು ಗೋ ಅಲ್ಲ, ಗೋ ಸಂರಕ್ಷಕರು ಹೌದು ನಾವು, ನಿಮ್ಮಂತೆ ಗೋಗ್ರಹಣ ಮಾಡೋರಲ್ಲ. ಆದರೆ ನೀವು ಅವ್ರು ಹೇಳಿದ ಕೆಟ್ಟ ಅರ್ಥ ಹೇಳಿದ್ದವ್ರು. ವನಕ್ಕೆ ಹೋಗೋದು, ಕಾಡಿಗೆ ಮೇಲಕ್ಕೆ ಹೋಗೋದು ದನಗಳು, ಅದಕ್ಕೆ ದನಗಳು ಅಂತ ಕರೆದಿದ್ದ. ಅದಕ್ಕೆ ಅದಲ್ಲ, ನಾವು ಮೇಲಕ್ಕೋಸ್ಕರ ಹೋದವರಲ್ಲ, ರಕ್ಷಣೆಗೋಸ್ಕರ ಹೋದವರು ಅಂತೆಲ್ಲ ತಿಳಿಸ್ತಾರೆ. ಏನ ಎಲ್ಲರೂ ಅಷ್ಟೇ, ಎಲ್ಲರೂ ಅಂಥವ್ರೆ. ಶಶಾಕ ಚ ದ್ರಷ್ಟು ಮಮುಂನ ಕಶ್ಚಿದ್ ವೈಕರ್ತನ ದ್ರೌಣಿ ಸುಯೋಧನಾದಿಷು ಭಯಾಚ್ಚ ಕರ್ಣಸ್ಯ ಪಪಾತ ಕಾರ್ಮುಕಂ. ಕರ್ಣ ಬಿಡಿಸ್ತಾನೆ ಹೋಗಿ, ಪಾಪ ಸೇನಾಧಿಪತಿ ಜವಾಬ್ದಾರಿ ಇದೆ, ಬಿಡಿಸ್ಬೇಕಾದ ಕರ್ತವ್ಯ ಇದೆ. ಆದರೆ ಬಿಡಿಸೋದಲ್ಲ, ಅದು ಕೈಲಿದ್ದ ಬಿಲ್ ಜಾರಿ ಬಿತ್ತು ಕೆಳಗೆ. ಭಯಾಚ್ಚ ಕರ್ಣಸ್ಯ ಪಪಾತ ಕಾರ್ಮುಕಂ, ಆತನ ಕೈಲಿದ್ದ ಬಿಲ್ಲು ಭಯದಿಂದಾಗಿ ಜಾರಿ ಬಿತ್ತು. ತುಂಬ ಭಯದ ಹಿಡಿದು ಬಿದ್ದು ಬಿಡುತ್ತೆ ಕೆಳಗಡೆ, ಆ ರೀತಿ ಆಯಿತು. ನಿಮೀಲಯಾಮಾಸ ಯದಾಕ್ಷಿಣೀಚ ತದಾಕ್ಷ. ಅವನು ಎಷ್ಟು ಭಯ ಆಗಿದೆ ಅಂದರೆ ಬಿಲ್ಲು ಬಿದ್ದೋಯ್ತು, ಕಣ್ಣು ಕೂಡ ಮುಚ್ಕೊಂಡ್ಬಿಡ್ತಾರೆ, ನೋಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು. ಸಂಬೋಧಿತೋ ಭದ್ರರಾಜೇನ ಯುದ್ಧೇ ಸ್ಥಿತಃ ಕಥಂಚಿತ್ ಸದು ಪಾರ್ಥಭಾಗ. ಇನ್ನೂ ಬಿದ್ದು ಕೆಳಗೆ ಬಿಡಬೇಕಾಗಿತ್ತು ಅದು ಪಾಪ, ಎಚ್ಚರ ತಪ್ಪಿ ಎಲ್ಲರಾದ ಹಿಡ್ಕೊಂಡು ಸ್ವಲ್ಪ ನೀರು ಹಾಕಿ ಎಬ್ಬಿಸಿದ ಒಂದಿಷ್ಟು. ಸಂಬೋಧಿತ ಎಚ್ಚರಿಸಲ್ಪಟ್ಟ ಅಂತ ಅರ್ಥ. ಭದ್ರರಾಜೇನ ಯುದ್ಧೇ ಸ್ಥಿತಃ ಕಥಂಚಿತ್ ಸತು ಪಾರ್ಥಭಾಗ. ಆಗಲೇ ಸಾಯಬೇಕಾಗಿತ್ತು, ಅಂದರೆ ಭೀಮಸೇನ ದುಶ್ಯನೇ ಕೊಲ್ಬೋದಾಗಿತ್ತು ಈತನನ್ನು. ಆದರೆ ಪಾರ್ಥಭಾಗ ಅರ್ಜುನಿಗೋಸ್ಕರ ಮೀಸಲಿಟ್ಟಿದ್ದರಿಂದ ಕೊಲ್ಲಿಲ್ವೇ ಹೊರತು, ಇಲ್ಲದೆ ಹೋದರೆ ಕರ್ಣ ಆಗಲೇ ಡೆಡ್ ಇದ್ದಾಗ ಲೆಕ್ಕ. ಯಾವಾಗಲೂ ಕೂಡ ತಮ್ಮ ಕರ್ತವ್ಯ ಮಾಡದೆ ಹೋದರೆ ಸತ್ತಾಗ ಲೆಕ್ಕ. ಸೇನಾಧಿಪತಿಯಾಗಿ ಏನು ಮಾಡಬೇಕೀಗ? ಯಾರನ್ನು ಯಾಕೆ ಮಾಡಬೇಕು? ಸೇನಾಧಿಪತಿಯ ಕರ್ತವ್ಯ ಒಂದು ಆಪತ್ಕಾಲ ಮಾಡಬೇಕು. ಒಂದು ಯುವರಾಜ, ಅವನು ಯುವರಾಜರ ರಕ್ಷಣೆ ಎಲ್ಲರ ಮುಖ್ಯ ಕರ್ತವ್ಯ. ಸೇನಾಧಿಪತಿ ಇರೋದೇ ಅದಕ್ಕೋಸ್ಕರ. ಕರ್ತವ್ಯ ಲೋಪ ಆಯ್ತು ಈಗ, ಅರ್ಥ ಆಯ್ತಾ ಕರ್ಣಂದು? ಅವೆಲ್ಲ ಗಮನಿಸಬೇಕು. ಯಾರನ್ನೂ ಬಿಡ್ಲಕ್ಕೆ ಹೋಗ್ಬಾರ್ದು, ಸೈನಿಕರನ್ನು ಕಾಪಾಡಬೇಕು, ಅದೇ ಸವಾಲು. ಅವನು ಕೊಂದರೆ ಅವ್ರ ಸೈನಿಕರು ತಾನು ಕೊಲ್ಲಬೇಕು, ಅದು ಯುದ್ಧದ ಲಕ್ಷಣಗಳವೆಲ್ಲ. ಅದನ್ನು ಬಿಟ್ಟುಬಿಟ್ಟು ಅವನು ಮಾಡಿದ್ದೇನೀಗ ಏನು ಮಾಡೋಕ್ಕಾಗಲಿಲ್ಲ. ಶಲ್ಯರಾಜ ಎಚ್ಚರಿಸಿದ. ಭೀಮಸೇನು ಸತು ಪಾರ್ಥಭಾಗ. ಅರ್ಜುನನ ಭಾಗ ಅನ್ನೋ ಒಂದೇ ಕಾರಣಕ್ಕೆ ಅವನ ಕರ್ಣ ಸಾಯಲಿಲ್ಲ ಅವತ್ತು, ಹೊರತಿಲ್ದವೇ ಆ ದೃಶ್ಯ ನೋಡಿ ಸತ್ಯ ಹೋಗಬೇಕಾಗಿತ್ತು ಅಂತ ಹೇಳಿದ. ಭಯಾಚ್ಚ ಕರ್ಣಸ್ಯ ಪಪಾತ ಕಾರ್ಮುಕಂ ನಿಮೀಲಯಾಮಾಸ ತದಾಕ್ಷಿಣೀಚ. ಆಗ ಎರಡೂ ಕಣ್ಣುಗಳನ್ನು ಮುಚ್ಚಿಕೊಂಡ.
ಸಂಬೋಧಿತೋ ಮದ್ರರಾಜೈರ ಯುದ್ಧೇ ಸ್ಥಿತಃ ಕಥಚಿತ್ ಸತು ಪಾರ್ಥಭಾಕಃ. ಇನ್ನು ಅಶ್ವತ್ಥಾವರೇನು ಮಾಡಿದರು ಅಂತ ಹೇಳ್ತಾರೆ. ದ್ರೌಣಿರ್ವಿಹಾಯ ಏನಂ ಅಪಾಜಗಾಮ ದೂರಂ ತದಾ ಭೀಮಸೇನೋ ಜಗಾದ ಪೀತಃ ಸೋಮೋ ಯುದ್ಧಯಜ್ಞೇ ಮಯಾಧ್ಯ ವಧ್ಯಃ ಪಶುರ್ಮೇ ಹರಯೇ ಸುಯೋಧನಃ. ದ್ರೌಣಿ ವಿಹಾಯ ಏನಂ ಅಪಾಜಗಾಮ. ಅಶ್ವತ್ಥ ನೋಡೋಕ್ಕಾಗದೆ ಬೇರೆ ಕಡೆ ಹೋಗಿಬಿಟ್ರು ಅವರು. ರೌದ್ರ ಭಯಾನ ರೌದ್ರ ದೃಶ್ಯ ರುದ್ರದೇವರಿಗೆ ನೋಡೋಕ್ಕಾಗದಷ್ಟು ರೌದ್ರವಾಗಿತ್ತು. ಅಲ್ಲಿಂದ ಬೇರೆ ಕಡೆ ಹೋಗಿ ಅವಾಯ್ಡ್ ಮಾಡಿದರೆ ಹೊರತು ನೋಡೋಕ್ಕೂ ಆಗಲಿಲ್ಲ. ಸಾ ದೂರಂ ತದಾ ಭೀಮಸೇನೋ ಜಗಾದ. ದೂರಕ್ಕೆ ಹೋಗಿ ಸ್ವಲ್ಪ ಆ ಕಡೆ ಕೆಲವು ಸತ್ತು ಏನು ಮಾಡ್ತಾರೆ, ಈ ಕಡೆ ಮುಖ ಮಾಡಿಬಿಡ್ತಾರೆ, ನೋಡೋಕ್ಕಾಗಲ್ಲ. ಕೆಲಸ ಪೂರ್ತಿ ಹಿಂದೆ ನಿಲ್ಕೊತಾರೆ. ಅದು ಇರಲಿಕ್ಕೆ ಆಗಲಿಲ್ಲ, ದೂರ ಹೊರಟೋಗ್ಬಿಟ್ರು ಅಂತ ಹೇಳ್ತಾರೆ. ಭೀಭತ್ಸಕ್ಕೆ ಒಳಗಾದರು. ರುದ್ರದೇವರೇ ಭೀಭತ್ಸ ಕ್ರಿಯೇಟ್ ಮಾಡೋರು ಅಂತ ಅವರೇ ಏನಾದರೂ ಈಗ ರೌದ್ರ ಭಯಾನಕ ದೃಶ್ಯ ಅಂತ ಹೇಳಿದ್ರು. ಅವರಿಗೆ ಭಯಾನಕವಾದ ದೃಶ್ಯ ಆಗಿ ಹೊರಟರು. ತದಾ ಭೀಮಸೇನೋ ಜಗಾದ ಪೀತಃ ಸೋಮಃ ಯುದ್ಧಯಜ್ಞೆ. ಅಂತೂ ಯುದ್ಧ ಯಜ್ಞದೊಳಗೆ ನಾನೀಗ ಸೋಮರಸವನ್ನು ಪಾನ ಮಾಡಿ ಆಯಿತು. ಇದಾದ ನೆಕ್ಸ್ಟ್ ಸ್ಟೇಜು ಪಶುವನ್ನು ಬಲಿ ಕೊಡಬೇಕು. ಆ ಪಶು ಯಾರೀಗ ದುರ್ಯೋಧನ. ಅವನು ಕತೆ ಮುಗಿಸಿ ಎಲ್ಲ ವಿಘ್ನನೇ ಮುಗಿದಾಗಲೆಕ್ಕ ಅಂತ ಅನೌನ್ಸ್ ಮಾಡಿದರು ಅಲ್ಲೇ. ವಧ್ಯ ಪಶುರ್ಮೇ ಹರಯೇ ಸುಯೋಧನಃ. ಯಾರಿಗೋಸ್ಕರ ಕೊಲ್ಲಬೇಕಾಗಿದೆ? ಹರಯೇ, ಯುದ್ಧಯಜ್ಞದ ಆರಾಧ್ಯ ದೇವತೆ. ಎಲ್ಲ ಯಜ್ಞಕ್ಕೂ ನಾರಾಯಣನೇ, ಇದು ಸ್ಪೆಷಲ್ ಕೃಷ್ಣ ನಿಂತು ಮಾಡಿಸ್ತಾ ಇದ್ದಾರೆ. ಆತನಿಗೆ ಹರಿಯ ಪಶುವನ್ನಾಗಿ ಸಮರ್ಪಣೆ ಮಾಡಬೇಕಾಗಿದೆ ಅಂಥೇಳಿ. ಹಾಂ, ಯಾರಿಗೆ? ಹೌದೌದು, ಹರಿ ಅಂತ ಎಲ್ಲಿ ಹರಿ ಬಿಂಬರೂಪನೋ ಬಿಂಬರೂಪ ಅಂತ ಹೇಳಿಬಿಟ್ರೆ ಮುಗಿದೋಯ್ತು. ಆದರೆ ಹರಿ ಶಬ್ದ ಹೇಳಿಬಿಟ್ರೆ ಎಲ್ಲರಿಗೂ ಅನ್ವಯ. ಅದಕ್ಕೆ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಅಂತ ಹೇಳಿಬಿಡ್ತಾರೆ. ಕೃಷ್ಣ ಓಂ ನಾರಾಯಣ ಎಲ್ಲ ಅರ್ಥ ಒಂದೇ ಆದರೂ ಕೂಡ ಯಾವ ಹೆಸರು ಹೇಳಬೇಕಲ್ಲಿ? ಇವತ್ತು ಆಶ್ಚರ್ಯ ಅಂದರೆ ಇವ ಅದ್ವೈತ ಸಂಪ್ರದಾಯದಲ್ಲೂ ಕೂಡ ವೇದ ಹೇಳಿದಾಗ ಏನಂತ ಹೇಳ್ತಾರೆ? ಗುರುಭ್ಯೋ ಹರಿ ಓಂ ಅಂತ ಹೇಳಿ, ಹರಹ ಓಂ ಅಂತ ಹೇಳೋದಿಲ್ಲ, ಹರಿ ಓಂ ಅಂತ. ಅದ್ರ ಅರ್ಥ ಏನಾದಾಗ ಹರಿಯನ್ನು ಎಲ್ಲ ವೇದಗಳು ಹರಿಯನ್ನೇ ಹೇಳೋದು. ಬಟ್ ಮುಗಿಸ್ಬೇಕಾದ್ರೆ ಮತ್ತೊಂದು ಮಾತು ಹೇಳ್ತಾರೆ. ವೇದಾಕ್ಷರಾಣಿ ಯಾವಂತಿ ಪಠಿತಾನಿ ದ್ವಿಜಾತಿಭಿ ತಾವಂತಿ ಹರಿನಾಮಾನಿ ಕೀರ್ತಿತಾನಿ ನ ಸಂಶಯ. ಅದು ಬೇರೆ. ಜೊತೆಗೆ ಇಷ್ಟೊತ್ತು ಏನೇನು ಹೇಳಿದ್ದೇವೆ ಯಾರು ಹೇಳ್ತಾ ಇಲ್ಲ. ನಾವು ಹೇಳೋದು ಕೇಳಿ ಬಿಟ್ಟಿರ್ತಾರೆ ಅಷ್ಟೇ. ಮಾಧುರ ಆಕ್ಷೇಪಣೆ ಮಾಡ್ತಾರೆ ಅಂತ ಬಿಟ್ಟಿರ್ತಾರೆ. ಆದರೂ ಕೂಡ ಅಲ್ಲಿ ಟಿ ವಿಯಲ್ಲಿ ಕೇಳಿ ಅವ್ರು ಯಾರು ಗೊತ್ತಿರೋದಿಲ್ಲ. ಹರಿ ಓಂ ಅಂತಲೇ ಹೇಳೋದು. ಗೊತ್ತಿರ್ತದೆ. ಇವತ್ತು ಕೂಡ ಅವೆಲ್ಲ ಕಾಣುತ್ತೆ. ಕೊನೆಗೆ ಹೇಳ್ತಾರೆ. ಮೊದಲು ಇದು ಇಷ್ಟೊತ್ತೇನು ಪಠಣ ಮಾಡಿದ್ದೇವೆ ಇವಿಷ್ಟು ಕೂಡ ಹರಿನಾಮಗಳೇ. ಇಷ್ಟೊತ್ತು ಹರಿನಾಮಗಳು ಅಂದ್ರೇನು ಸ್ವಾರಸ್ಯ? ಇಂದ್ರ ಅಗ್ನಿ ಮೊದಲಾದವುಗಳಲ್ಲ. ಏನೇ ವೇದಾಕ್ಷರಾಣಿ ಯಾವಂತು, ಒಂದೊಂದು ಅಕ್ಷರ ಕೂಡ ಏನದು ಹರಿನಾಮನೇ. ಅದಕ್ಕೆ ಆಚಾರ್ಯ ಹೇಳಿದ್ದು ಸರ್ವೈಶ್ಚ ವೈದಿಕ ಪದೈರಪಿ ಲೋಕಶಬ್ದೈ ಮೇಘಾಗ್ನಿ ವಾರಿದೆ ತಲಾದಿ ರವಶ್ಚ ಸರ್ವೈ ಏಕೋಭಿಧೇಯ ಪರಿಪೂರ್ಣಗುಣ ಪ್ರಿಯೋ ಅಲಂ ನಾರಾಯಣ ಮಮ ಸದೈವ ಸುತುಷ್ಟಿಮೇತು. ಎಲ್ಲಿದ್ದದು? ಐತರೆ ಕೊನೇ ಮಾತನ್ನು ಹೇಳ್ತಾರೆ. ಮಾತನ್ನು ಇದು ಅರ್ಥ ಮಾಡಿಕೊಂಡ್ರೆ ಎಲ್ಲವೂ ಹರಿನಾಮಗಳೇ. ಅದು ಹೇಳಿದ್ರು ಪಾಪ. ಸಂಪ್ರದಾಯ ಸರಿ ಬಂದಿದೆ, ಸರಿ ಹೇಳಿದರು. ಅರ್ಥದ ಸಂಪ್ರದಾಯ ಕೆಟ್ಟೋಗಿದೆ, ಅವಾಗ ಹೇಳೋದು ಅಷ್ಟೇ. ಅದು ಸಂಪ್ರದಾಯ ಬಿಡ್ಲಿಕ್ಕಾಗಲ್ಲ. ಕೆಲವನ್ನ ಕೃಷ್ಣಾರ್ಪಣ ಅಂತ ಹೇಳಲೇಬೇಕು. ಉಡುಪಿಗೆ ಹೋಗಿ ನಿಮ್ಗೆ ಇಷ್ಟ ಇರಲಿ ಬಿಡಲಿ, ಯಾರೋ ಕೇಳ್ತಾರೆ ಉಡುಪಿಯಲ್ಲಿ ಯಾವ ದೇವ್ರು ಇರಬೇಕು, ಕೃಷ್ಣ ಅಂತ ಹೇಳಲೇಬೇಕು. ಅವರು ಇಷ್ಟ ಇಲ್ಲದೆ ಹೋದರು, ಅಲ್ಲಿ ಹೋಗೋ ಐಡಿಯಾ ಇಲ್ಲದೆ ಹೋದರು, ಹೋಗಬಾರ್ದು ತೀರ್ಮಾನ ಮಾಡಿದ್ರು ಕೂಡ ಏನಂತ ಹೇಳಬೇಕು? ಹೇಳಲೇಬೇಕು. ಬೇರೆ ದಾರಿನೇ ಇಲ್ಲ. ಈ ಗುಂಡಾಗಳು ಪ್ರೈಮ್ ಮಿನಿಸ್ಟರ್ ಯಾರು, ಚೀಫ್ ಮಿನಿಸ್ಟರ್ ಯಾರು ತಮ್ಮ ಗ್ಯಾಂಗಲ್ಲಿ ಹೇಳಕ್ಕೆ ಬರೋಲ್ಲ. ಅಲ್ಲಿ ವ್ಯವಸ್ಥೆ ಮಾಡ್ಕೊಂಡಿರ್ಬೋದು ಅವರು, ಅದು ಹೇಳಕ್ಕೆ ಬರೋಲ್ಲ. ಹೇಳ್ಬೇಕಾದ್ರೆ ಏನು ಹೇಳಬೇಕು ಅವರು? ಎಲ್ಲ ಏನು ಜನಕ್ಕೆ ಗೊತ್ತೆ ಅದನ್ನು ಹೇಳಬೇಕು ಹೊರತು ತಾವು ಬೇರೆ ಮಾಡ್ಕೊಂಡಾಗಿಲ್ಲ ಅವರು. ಭಯಾಚ್ಚ ಕರ್ಣಸ್ಯ ಪಪಾತ ಕಾರ್ಮುಕಂ. ಒಂದು ದೃಷ್ಟಿಯಿಂದ ಕೆಲವರು ಸದ್ಯದಿಂದಲೇ ಹೇಳೋರು ಇದ್ದಾರೆ. ಎಷ್ಟು ಹೇಳಿದ್ರು ಕೆಲವರು ಬಿಡೋದಿಲ್ಲ. ಪಾಪ ಸರಿಯಾಗಿರೋದು ಸರಿಯಾಗಿ ಹೇಳ್ತಾರೆ. ಅದು ಅವ್ರ ಕರ್ತವ್ಯ ಕೂಡ ಹೌದು. ದ್ರೌಣಿರ್ವಿಹಾಯೈನ ಮಪಾಜಗಾಮ ದೂರಂ ತದಾ ಭೀಮಸೇನೋ ಜಗಾದ ಪೀತಃ ಸೋಮೋ ಯುದ್ಧಯಜ್ಞೇ ಮತ್ಯಾವತ್ಯ ಪಶುರ್ಮೇ ಹರಯೇ ಸುಯೋಧನಃ. ಸೊ ನಿನ್ನ ಹಣೆಬಾರ ಏನಾಯ್ತು? ಈಗ ಮೃತ್ಯುನ ರಕ್ಷಿತೋಸಿ, ಮೃತ್ಯು ಕಾಪಾಡಿದೆ, ಹೋಗು ಹೊತ್ತು ಬಿಟ್ಟುಬಿಡ್ತಾರೆ. ಎಲ್ಲ ಉಳಿದ ದುರ್ಯೋಧನ ಉಳಿದ ಅಂತ ಹೇಳಿದಾರಲ್ಲ, ಹಾಕ್ತಾರೆ, ತಿರುಗ್ತಾರೆ. ಈಗ ಮೃತಂ ಸಮುತ್ಸೃಜ್ಯ ಶತ್ರುಂ ದುರ್ಯೋಧನಂ ಚಾಶು ದುರ್ಯೋಧನ ನೋಡ್ತಾ ಇದ್ನಲ್ಲ, ಅವನ ಹತ್ರ ಹೊರಟ್ರಿ ಕೊಲ್ಲಬೇಕು ಅಂತೇಳಿ. ಅವನೇನು ಮಾಡಿದಾಗ ಅಥ ಆಯಾಂತಮಿಚ್ಛೈವ ತಮುಗ್ರ ಪೌರುಷಂ ದುದ್ರಾವಭೀತಃ ಸ ಸುಯೋಧನೋ ಭೃಶಂ.
ಆಯಾಂತಂ ಈಕ್ಷಯೇವ ಭೀಮಸೇನ ತನ್ನ ಕಡೆ ಬರೋದು ನೋಡಿದ ತಕ್ಷಣವೇ ತಮ್ ಉಗ್ರ ಪೌರುಷಂ ನೋಡಿ ಭಾರಿ ಉಗ್ರ ಪೌರುಷ ಭೀಮಸೇನ ಕಂಡುಬಿಟ್ಟು ಭೀತಃ ಭಯಪಟ್ಟಂತಹ ಸಹ ಸುಯೋಧನ ಭೃಶಂ ದುದ್ರಾವ ಓಡ್ಲಕ್ಕೆ ಶುರು ಮಾಡಿಬಿಟ್ಟು ನೋಡಿದ ದುಷ್ಟರು ಭೀಮಸೇನ ನೋಡ್ಲಿಕ್ಕೆ ಒಂದೇ ಇದ್ದಲ್ಲಿ ಗೆದ್ದಿಲ್ಲ, ನೋಡಿದಾಗ ಓಡ್ತಿದ್ದಾರೆ, ಇಂಥವನ್ನ ಹೀರೋ ಮಾಡಿಬಿಟ್ರೆ ಏನು ಮಾಡಬೇಕು? ಇವನು ಮಹಾನಾಯಕ, ಮಹಾ ಪ್ರಿನ್ಸಿಪಲ್ಡ್ ಅದು, ದುರ್ಯೋಧನ ಭಾರಿ ಪ್ರಿನ್ಸಿಪಲ್ಡು, ಛಲ ಇವೆಲ್ಲ ಏನಂತ ಎಲ್ಲ ರಾಂಗ್ ಮೆಸೇಜ್ ಟು ದಿ ಎಂಟೈರ್ ಮ್ಯಾನ್ ಕೈಂಡ್, ಎಲ್ಲ ತಪ್ಪು ಸಂದೇಶ ಕೊಟ್ಟಾಗುತ್ತೆ. ನಾಚಿಕೆ ಇಲ್ಲದವನು ಅಂತ ಹೇಳಬೇಕು, ಛಲ ಅಂತ ಕರಿಬಾರ್ದು, ನಾಚಿಕೆ ಇಲ್ಲದವನು ಭ್ರಷ್ಟ ಅಯೋಗ್ಯ ಅಂತ ಹೇಳಬೇಕು. ಅಸಾಮಾನ್ಯ ಶೂರ ಹೇಡಿ ಅಲ್ಲ, ಶೂರ ಆಗಲಿಕ್ಕೆ ಸಾಧ್ಯ ಇಲ್ಲ, ದೊಡ್ಡ ಹೇಡಿ ಅವನು ಅಂತ ಹೇಳಬೇಕು. ಅದನ್ನು ಬಿಟ್ಟು ಕೊಂಡಾಡಿ ಅವನೇನು ಮಾಡಿದಾನ ಹಾಗೆ ಬದುಕಬೇಕು ವರ್ತಿ ಮಾಡಿಬಿಟ್ಟಿದ್ದಾನೆ. ಹೇಗೆ ಬದುಕಬೇಕು? ದುರ್ಯೋಧನ ಬದುಕಿದಾಗ ಬದುಕಬೇಕು, ತಪ್ಪು ಮಾಡಬೇಕು, ಒಪ್ಕೋಬಾರ್ದು, ಹಠ ಹಿಡಿಬೇಕು. ಈ ರೀತಿ ಆಯ್ತಾನೆ, ಅದೇ ಕೆಡ್ತಿರೋದು. ಈಗ ಒಳ್ಳೆಯ ಸಂದೇಶ ತಪ್ಪಿ ಹೋಯಿತು. ಸಿನಿಮಾ ಸ್ಕೂಲು ಕಾಲೇಜಲ್ಲಿ ಹೋಯಿತು, ಸಿನಿಮಾ ನಾಟಕದಲ್ಲಿ ಬಂದು ಅವೆಲ್ಲ ಹೇಳಿದಿಲ್ಲ. ಒಳ್ಳೆ ಪಾಪ್ಯುಲರ್ ಹೀರೋನ ದುರ್ಯೋಧನ ಪಾಠ ಮಾಡಿಸ್ಬಿಡ್ತಾರೆ. ಅನ್ನೋನು ಫೆಲೋ ದಪ್ಪು ಹುಚ್ಚಾಪಟ್ಟಿರ್ತಾರೆ, ಅವನು ಫೇಮ್ ಮಾಡಿಸ್ಬಿಡ್ತಾರೆ. ಸೊ ಇವ್ರು ಮೊದಲಿಂದ ಏನು ಅನ್ಕೋತಾರೆ, ಹೀರೋ ಗೆಲ್ಲಬೇಕಲ್ಲ, ಹೀರೋ ಇವನು, ಬೇರೆ ಸಿನಿಮಾ ಹೀರೋ ಅವನು. ಇವನು ಮಾಡಿದ್ರಿಂದ ಪಾತ್ರ ಒಳ್ಳೆ ಪಾತ್ರ, ಇವನು ಮಾಡಿ ಭಾರಿ ಒಳ್ಳೆಯ ಪಾತ್ರ. ಎಷ್ಟು ಜನಕ್ಕೆ ತಪ್ಪಾಗಿ ಬರುತ್ತೆ ಯೋಚನೆ ಮಾಡಬೇಕು. ಅದಕ್ಕೆ ಆಚಾರ ಅಂಶಾವತಾರ ಯಾತಕ್ಕೆ ಹೇಳಿದರು ಅಂದರೆ, ಒಳ್ಳೆಯವ್ರು ಹೇಗಿರ್ತಾರೆ, ಕೆಟ್ಟವ್ರು ತಿಳ್ಕೊಳ್ಳಿ ಅಂತ ಹೇಳಿಬಿಟ್ಟು ಸ್ವರೂಪ ಜ್ಞಾನ ಆಗಬೇಕು ಸ್ವಲ್ಪ. ಆಯಾಂತಮಿಚ್ಛೈವ ತಮುಗ್ರ ಪೌರುಷಂ ದುದ್ರಾಭೀತಃ ಸ ಯೋಧನೋ ಭೃಶಂ ಬಲದ್ವಯಂಚಾಪಯವು ವಿಹಾಯ ಭಣಾದ್ ಭೀಮಂ ಕೃಷ್ಣಪಾರ್ಥೌ ವಿನೈವ ಆಯೋಧನಂ ಶೂನ್ಯಮಭೂನ್ ಮುಹೂರ್ತಂ ನನರ್ಥ ಭೀಮೋ ವ್ಯಘ್ರಪದೇನ ಹರ್ಷಾತ್ ಬಲದ್ವಯಂಚ ಅಪಯಯೌ ವಿಹಾಯ ಭಯಾತ್ ಭೀಮಂ ಕೃಷ್ಣಪಾರ್ಥೌ ವಿನಾ ಏವ ಆಯೋಧನಂ ಶೂನ್ಯಂ ಅಭೂತ್ ಮುಹೂರ್ತಂ ನನರ್ಥ ಭೀಮಃ ವ್ಯಾಘ್ರಪದೇನ ಹರ್ಷಾತ್. ಬಲದ್ವಯಂ ಎರಡೂ ಕಡೆ ಸೈನಿಕರು, ಇವರಿಗೂ ನೋಡೋಕ್ಕಾಗ್ತಾಯಿಲ್ಲ, ಪಾಂಡವ ಕಡೆ ಸೈನಿಕ ಭಯಾನಕವಾದ ದೃಶ್ಯ. ಅವ್ರು ನೋಡಲಾರ್ದೆ ಅವ್ರು ಹೋದರು, ನೋಡಲಾರ್ದೆ ಎದುರಿಸಲಾರ್ದೆ ಇವ್ರು ಹೋದರು. ಎರಡು ಬಲ ಅಂದರೆ ಸೈನ್ಯ, ಎರಡು ಸೈನ್ಯಗಳು ಹೊರಟೋದು ಆ ಕಡೆಗೆ. ಆ ರಣದಲ್ಲಿ ಯಾರೂ ಇಲ್ಲೇ ಇಲ್ಲ, ರಣರಂಗದಲ್ಲಿ. ಭಯಾತ್ ಭೀಮಂ ಕೃಷ್ಣಪ ಇದ್ದಿದ್ದಿಬ್ಬರೇ, ಈ ಕಡೆ ಭೀಮಸೇನ, ಆ ಕಡೆ ಕೃಷ್ಣ ಅರ್ಜುನ ಅಷ್ಟೇ, ಯಾರ್ಯಾರೂ ಇಲ್ಲ, ನೋಡ್ಲಿಕ್ಕೂ ಇಲ್ಲ. ಆ ಸ್ಥಿತಿ ಬಂತು. ಯಾವ ಶಕ್ತಿ? ಅದೇ ಹೇಳಿದ್ದು, ಅನುಗ್ರಹ ಭಾಳ ಆವೇಶ ಇರುತ್ತೆ. ಕೃಷ್ಣ ಇದ್ದಾರಲ್ಲ, ಕೃಷ್ಣ ಇರುತ್ತೆ, ಅವರಿದ್ದಾರೆ ಅಂತ ಹೇಳೋದಿಲ್ಲ, ಅಂಥವ್ರಿದ್ದಾರೆ ಹೋಗಿ ಬಂದೆ ಅಂತ ಹೇಳ್ತಾರಲ್ಲ ಹಾಗೆ. ಸುಯೋಧನಂ ಆಯೋಧನಂ ಶೂನ್ಯಂ ಆಹೂರ್ತ್ ಮುಹೂರ್ತಂ, ಒಂದು ಮುಹೂರ್ತ ಕಾಲ ಯಾರೂ ಇಲ್ಲ ಯುದ್ಧರಂಗದಲ್ಲಿ, ಖಾಲಿ ಯುದ್ಧರಂಗ. ಗಲಾಟೆ ಯುದ್ಧರಂಗ ಇದ್ದಾಗಿದೆ ಅಂತ ಹೇಳ್ತಾರೆ, ಯುದ್ಧರಂಗನೇ ಏನಾಗಿದೆ ಈಗ, ಶೂನ್ಯಗ್ರಹ ಇದ್ದಾಗಿದೆ. ಶೂನ್ಯಂ ಅಭೂನ್ ಮುಹೂರ್ತಂ ನನರ್ಥ ಭೀಮಃ ವ್ಯಾಘ್ರ ಪದೇನ ಹರ್ಷಾತ್, ಭೀಮಸೇನಾಗ ಸಂತೋಷದಿಂದ ದುಷ್ಟರ ಸಂಹಾರ ಮಾಡಿ. ದೇವರಿಗೆ ಶಿಷ್ಟ ರಕ್ಷಣೆಯೂ ಪ್ರಿಯ, ದುಷ್ಟ ಶಿಕ್ಷಣವೂ ಪ್ರಿಯ. ರಿಲೇಟಿವ್ ಪ್ರಿಯ ಯಾವುದಂತೆ? ದುಷ್ಟ ಶಿಕ್ಷೆ, ಸಜ್ಜನ ರಕ್ಷಣೆ ಆಗಲೇಬೇಕಲ್ಲ. ಆದ್ದರಿಂದ ಎರಡು ಕೆಲಸ ಒಟ್ಟಿಗೆ ಆಗುತ್ತೆ. ಆದ್ದರಿಂದ ಹರ್ಷಾತ್, ಹರ್ಷದಿಂದ ವ್ಯಾಘ್ರ ಪದೇನ, ಹುಲಿ ಕುಣಿತ. ಇವತ್ತು ಹುಲಿ ಕುಣಿತ ಅಂತ ಭಾಳ ಫೇಮಸ್ ಅದು. ಇದಕ್ಕೆ ಸಿಂಹ ಕುಣಿತ ಅಂತಿಲ್ಲ, ನರಿ ಕುಣಿತ ಅವೆಲ್ಲ ಇಲ್ಲ, ಹುಲಿ ಕುಣಿತ ಅಂತಾರೆ ಭಾರಿ ಜೋರದು. ಭೀಮಃ ವ್ಯಾಘ್ರ ಪದೇನ ಹರ್ಷ, ಹುಲಿ ಹೆಜ್ಜೆ ಹಾಕಿ ಕುಡಿದ್ವಿ, ಹುಲಿ ಹೆಜ್ಜೆ ಹಾಕಿ ಕುಡಿದ್ವಿ. ಹುಲಿ ಏನು ಮಾಡುತ್ತಂತೆ, ಪೇಟನ್ನು ಹೊಡೆದು ಬಿಡುತ್ತೆ. ಅದು ಮೊದಲು ತಿಂಬೋದಿಲ್ಲ, ಒಂದು ರೌಂಡ್ ಇದು ಮಾಡಿ ಆಮೇಲೆ ತಿನ್ನುತ್ತಂತೆ. ಎಂಜಾಯ್ ಮಾಡಿ ಸ್ವಲ್ಪ ಇದು ಮಾಡಿಕೊಂಡು, ಮೊದಲು ವಾಸನೆ ನೋಡಿ ಕುಡಿತಾರಲ್ಲ ಪಾಯಸ, ಆ ಥರ ಒಂದು ರೌಂಡ್ ಆ ರೀತಿ ಮಾಡೋದು, ಅದು ಪದ್ಧತಿ. ಇಲ್ಲಿ ಅಲ್ಲಿಗಿರಲಿ, ಶೂನ್ಯ ಆಗಿದೆ ಅಲ್ಲಿಗಿರಲಿ ಸರಿ. ಆಮೇಲೆ ನಾಳೆ ದಿವಸ ಕಂಟಿನ್ಯೂಷನ್. ಋಷಾಸನವಾದ ಎಷ್ಟು ಪೋರ್ಷನ್, ಎಷ್ಟು ವಿಷಯ ಇದೆ ಅದರೊಳಗೆ, ಅಲ್ಲಿ ಎಲ್ಲ ವಿಷಯ ತಪ್ಪು ತಿಳ್ಕೊಂಡಿದ್ದಾರೆ ಜನ. ಅದರಿಂದಾಗಿಯೇ ಗೌರವದ ಬದಲು ಇದು ಬಂದ್ಬಿಡೋದು. ಸರಿ ಮಾಡ್ಬೇಕಾದ್ರೆ ಏನು ಮಾಡ್ಬೇಕು ನಾವೀಗ? ವಿಷಯ ಹೇಳಿ, ಎಷ್ಟೇ ವಾಕ್ಯಾರ್ಥ ಮಾಡಿ ವಾಯುದೇವರು ಭಾರಿ ದೊಡ್ಡದು, ಸರಿಯೇ, ಇಲ್ಲಿ ದೋಷ ಹೇಳಿದ್ದಾರೆ. ಈಗ ಅದು ಅಲ್ಲ ಅಂತ ತೋರಿಸ್ಬೇಕೀಗ, ಅಲ್ಲ ಅಂತ ಹೇಳಿದರೆ ಅದು ಪರಿಹಾರ ಕೊಟ್ಟಾಗ ಆಗಲಿಲ್ಲ.